ಕೆಆರ್ಎಸ್ ಡ್ಯಾಂನಿಂದ ನಾಲೆಗಳಿಗೆ ನೀರು ಹರಿಸುವಂತೆ ಒತ್ತಾಯಿಸಿ ಮಂಡ್ಯದಲ್ಲಿ ಡಿಸಿ ಕಚೇರಿ ಮುಂಭಾಗ ಮೈಸೂರು ಬೆಂಗಳೂರು ಹೆದ್ದಾರಿ ಪಂಚಿನಲ್ಲಿ ರೈತ ಸಂಘದ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿದರು. ಮಂಡ್ಯ ಜಿಲ್ಲೆಯಲ್ಲಿ ಮಳೆ ಬಾರದೆ ಕೈಗೆ ಬಂದಿರುವ ಬೆಳೆ, ಕಟಾವಿಗೆ ಬಂದಿರುವ ಬೆಳೆ ಕಬ್ಬು ಬೆಳೆ ಒಣಗುತ್ತಿದೆ. ಸಮರ್ಪಕವಾಗಿ ನೀರು ಇಲ್ಲದೆ ಹಾಳಾಗುತ್ತಿದೆ. ಆದ್ದರಿಂದ ಕಬ್ಬು ಬೆಳೆ ರಕ್ಷಣೆಗಾಗಿ ಒಂದು ಕಟ್ಟು ನೀರನ್ನು ನೆಲಗಳಿಗೆ ಹರಿಸಬೇಕಂತ ಒತ್ತಾಯಿಸಿದರು. ಕುಡಿಯುವ ಯೋಜನೆ, ಕುಡಿಯುವ ನೀರಿನ ಯೋಜನೆಯನ್ನ ಕುಡಿಯುವ ನೀರಿನ ಯೋಜನೆಯನ್ನ ಬೇಡವೇ ಬೇಡ. ಬೆಂಗಳೂರಿಗೆ ಕುಡಿಯುವ ನೀರಿನ ಯೋಜನೆ, ಬೆಂಗಳೂರಿಗೆ ಕುಡಿಯುವ ನೀರಿನ ಯೋಜನೆ. ಅಯ್ಯೋ ಅಯ್ಯೋ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಚಳವಳಿಗೆ ನಾಲೆಗಳಿಗೆ ನೀರು ಕೊಡದಿದ್ದರೆ ಬೆಳೆ ಪರಿಹಾರ ಕೊಡಬೇಕು. 1 ಎಕರೆಗೆ 50 ರಿಂದ 60 ಸಾವಿರ ಬೆಳೆ ಪರಿಹಾರ ನಿಗದಿ ಮಾಡಬೇಕಂತ ಆಗ್ರಹಿಸಿದರು. ಹೆದ್ದಾರಿ ತಡೆ ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಕೆಂಪೇಗೌಡ, ಲಿಂಗಪ್ಪಾಜಿ, ರವಿಕುಮಾರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಕಟ್ಟಿ 90 ವರ್ಷ ಆಯಿತು. ಈಗಾಗಲೇ ನಾವು 5 ಹಂತನ ಕನ್ನಂಬಾಡಿ ಕಟ್ಟೆಯಿಂದ ಬೆಂಗಳೂರಿಗೆ ನೀರು ಕೊಟ್ಟಿದ್ದೀವಿ. ಈಗ 6ನೇ ಹಂತ ಶುರು ಮಾಡಿದ್ದಾರೆ. 6ನೇ ಹಂತ ಅದೆಲ್ಲಿ ಶುರು ಮಾಡೋದು ಅಂದರೆ ಕಟ್ಟೆ ಒಳಗಡೆಯಿಂದ ಡ್ಯಾಮ್ನ ಇನ್ಸೈಡ್ನಿಂದ ತಗೊಂಡು ಇಲ್ಲಿಂದ 160 ಕಿಲೋಮೀಟರ್ ಹೋಗಿ ಗ್ರಾವಿಟಿ ಗುರುತ್ವಾಕರ್ಷಣೆಯಲ್ಲಿ ಹೋಗೋದು ನೀರು. ಅಲ್ಲಿಂದ ಪಂಪ್ ಮಾಡಿ ಬೆಂಗಳೂರು ನಗರಕ್ಕೆ ಕೊಡೋದಂತೆ. ದಯಮಾಡಿ ಅದು ಮಾಡಬೇಡಿ. ಯಾಕೆಂದ್ರೆ ಈಗಾಗಲೇ ನಾವು 4-5 ಲಕ್ಷ ಎಕರೆಯಲ್ಲಿ ಆಲೆ ವ್ಯವಸಾಯ ಮಾಡ್ತಾ ಇದ್ದೀವಿ. ಈಗ ನಾವು ಕಮ್ಮಿ ಮಾಡ್ಕೊಳಕ್ ಆಗದೇ ಇಲ್ಲ. ಆಮೇಲೆ ಇನ್ನೊಂದು ನಾನು ಹೇಳ್ತೀನಿ, ಅವ್ರು ಏನ್ ಹೇಳ್ತಾರೆ, ನೀರು ಭಾರಿ ಮುಖ್ಯ ಅಂತ ಹೇಳ್ತಾರೆ. ಹೌದು, ಗಾಳಿ ಮುಖ್ಯ, ಗಾಳಿನೂ ಮುಖ್ಯ, ನೀರು ಮುಖ್ಯ. ಗಾಳಿ ನೀರು ಎರಡರಿಂದ ಬದುಕಿರೋದಾದ್ರೆ ನಾವು ನೀರಿಗೆ ಅವ್ರಿಗೆ ಕೊಡೋದಿವಿ. ಆಹಾರ ಬೇಡ ಅನ್ನೋದಾದ್ರೆ ಅವ್ರಿಗೆ ನಾವು ನೀರು ಕೊಡ್ಬೋದು. ದಯಮಾಡಿ ಇವತ್ತು ಜಿಲ್ಲಾಧಿಕಾರಿ ಕರೆದಿದ್ದಂತ ಮೀಟಿಂಗ್ ನಲ್ಲಿ ನಾವು ಸಾರಾಸಟ್ಟಾಗಿ ಹೇಳಿದ್ದೀವಿ, ಯಾವುದೇ ಕಾರಣಕ್ಕೂ ನೀವು 6ನೇ ಹಂತದ ಯೋಜನೆನ ಮಾಡಬೇಡಿ. ಮಾಡೋದು ಸಮಂಜಸನೂ ಅಲ್ಲ. ಅದಕ್ಕೆ ಏನಾದ್ರೂ ಪರಿಹಾರ ಹುಡುಕೊಳ್ಳಿ. ನೀವು ಮಾಡ್ಬೋದು. ಇರೋ ಕೆರೆ ಎಲ್ಲಾನು ಮುಚ್ಚಿಬಿಟ್ಟು ಬೆಂಗಳೂರಿನಲ್ಲಿ ಇಲ್ಲಿಂದ ನೀರು ತಗೊಂಡೋಗ್ತೀನಿ ಅಂದ್ರೆ, ಈಗ ನೀವು ತಗೊಂಡೋಗ್ತೀನಿ ನೀರು ಒಂದು ಫಿಲ್ಟರ್ ಮಾಡೋದೇ ಆಗ್ಲಿ, ಅದು ನೀರು ಹೋಗೋ ಸ್ಥಳನೇ ಆಗ್ಲಿ, ಏನ್ ಹೇಳ್ತಾರೆ ಗೊತ್ತಾ, ನಿರ್ಬಂಧಿತ ಪ್ರದೇಶ ಅಂದ್ಬಿಟ್ಟು ನೀವು ನಮ್ನ ಯಾರನ್ನು ಕೂಡಿಕೆ ಇಲ್ಲ. ನಮ್ ಜಾಗ ಆದ್ರೂ ನಮ್ಮನ್ನು ಕೂಡಿಕಿಲ್ಲ ಆ ರೀತಿ. ಆದ್ರಿಂದ ನಾವು ಹೇಳ್ತಾ ಇರೋದು, ಯಾವುದೇ ಕಾರಣಕ್ಕೂ 6ನೇ ಹಂತ ಬೇಡವೇ ಬೇಡ. ನೀವು ಬೇರೆ ಎಲ್ಲರೂ ಪರ್ಯಾಯ ವ್ಯವಸ್ಥೆನ ಮಾಡ್ಕೊಳ್ಳಿ ಅಂತ ನಮ್ಮ ಮಂಡ್ಯ ಜಿಲ್ಲೆಯ ಒಕ್ಕಲಿನ ಒಂದು ಧ್ವನಿ. ಅದೇ ರೀತಿ ಏನು ಇವತ್ತು ನಮ್ಮ ಬೆಳೆಗಳೆಲ್ಲ ಒಣಗ್ತಾವೆ, ಆದ್ರಿಂದ ಒಂದು ಕಟ್ಟು ನೀರನ್ನ ಬಿಟ್ಟೇ ಬಿಡಬೇಕು ಅಂತ ರೈತ ಸಂಘ ಒತ್ತಾಯಿಸ್ತದೆ. ಎಲ್ರಿಗೂ ನಮಸ್ತೆ. ಈ ಕಾರ್ಯಕ್ರಮ ಮಂಡ್ಯ ಕ್ಷೇತ್ರ ವ್ಯಾಪ್ತಿಯ ಬೂದನೂರು ಕೆರೆಯ ಸಮಗ್ರ ಅಭಿವೃದ್ಧಿ ಮತ್ತು ಪ್ರವಾಸೋದ್ಯಮ ಉತ್ತೇಜನಕ್ಕಾಗಿ 25 ಕೋಟಿ ರೂಪಾಯಿ ಮೊತ್ತದ DPR ಸಿದ್ಧಪಡಿಸಲಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಕೆರೆಯಲ್ಲಿ ಬೋಟಿಂಗ್ ವ್ಯವಸ್ಥೆ ಕಲ್ಪಿಸಲಾಗುವುದೆಂದು ಮಂಡ್ಯ ಕ್ಷೇತ್ರದ ಶಾಸಕ ರವಿಕುಮಾರ್ ಗೌಡಗಣಿಗ ಭರವಸೆ ನೀಡಿದರು. ತಾಲೂಕಿನ ಬೂದನೂರು ಗ್ರಾಮದಲ್ಲಿ ಅಂದಾಜು 5 ಕೋಟಿ ವೆಚ್ಚದ ಬೂದನೂರು ಕೆರೆ ಕೋಡಿಯ ಮರು ನಿರ್ಮಾಣ, ಸಂಪರ್ಕ ಸೇತುವೆ ಮತ್ತು ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಹಿಂದೆ ಸುರಿದ ಭಾರಿ ಮಳೆಗೆ ಕೆರೆ ಕೋಡಿ ಒಡೆದು ಹೋಗಿ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗ್ತಿತ್ತು. ಆಗ ತಾತ್ಕಾಲಿಕವಾಗಿ ನಿರ್ಮಿಸಲಾಗಿದ್ದ ಕೋಡಿಯನ್ನು ಇದೀಗ ಸುಸಜ್ಜಿತವಾಗಿ ಮರು ನಿರ್ಮಾಣ ಮಾಡಲಾಗುತ್ತಿದೆ. ಕೋಡಿಯನ್ನು ಅಗಲೀಕರಣಗೊಳಿಸಿ ತಡೆಗೋಡಿ ನಿರ್ಮಾಣ ಮಾಡಲಾಗುವುದು. ಇದರೊಂದಿಗೆ ಹೊಸ ಬೂದನೂರಿನಿಂದ ಹಳೆ ಬೂದನೂರು ಗ್ರಾಮದವರೆಗೆ ಕೆರೆಯ ಏರಿಯ ಮೇಲೆಯೇ 1 ಕಿಲೋಮೀಟರ್ ಉದ್ದದ ನೂತನ ರಸ್ತೆಯನ್ನು ಅಭಿವೃದ್ಧಿಪಡಿಸಲಾಗುವುದು ಅಂತ ಹೇಳಿದರು. ಕಾವೇರಿ ನೀರಾವರಿ ನಿಗಮದಿಂದ ಕೆರೆಗೆ ನೀರು ತುಂಬಿಸುವ 20 ಕೋಟಿ ವೆಚ್ಚದ ಯೋಜನೆಯಲ್ಲಿ ಈಗಾಗಲೇ ಶೇಕಡಾ 90ರಷ್ಟು ಕಾಮಗಾರಿ ಪೂರ್ಣಗೊಂಡಿದೆ. ಇಡೀ ಕೆರೆಯ ಹೂಳೆತ್ತಿ ಸ್ವಚ್ಛಗೊಳಿಸಿ ಬೋಟಿಂಗ್ ಸೌಲಭ್ಯ ಒದಗಿಸುವ ನಿಟ್ಟಿನಲ್ಲಿ 25 ಕೋಟಿಯ ಪ್ರಸ್ತಾವನೆ ಸಿದ್ಧವಾಗಿದೆ ಅಂತ ಶಾಸಕರು ಹೇಳಿದರು. ಬಹಳ ದಿನಗಳಿಂದ
ಕೆರೆ ಕೋಡಿ ಹೊಡೆದೋಗಿ ತಾತ್ಕಾಲಿಕವಾದ ಒಂದು ಕೋಡಿನ ನಿರ್ಮಾಣ ಮಾಡಿದ್ವಿ. ಈ ರಸ್ತೆ ಆಗ್ಬೇಕಾದ್ರೆ ಅದು ಹೊಡೆದೋಗಿ ಇಲ್ಲಿ ರೋಡ್ಗೆಲ್ಲ ನೀರು ಬಂದಿತ್ತು. ಇವತ್ತು 5 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿ ನಿಮ್ಮ ಕೆರೆ ಕೋಡಿ ಮತ್ತೆ ನಿಮ್ಮ ಊರಿಗೆ ಹೋಗ್ಬೇಕಾದ್ರೆ ಸೇರ್ತದೆ. ಇದು ಏನು ಶೀತಲವಾಗಿದೆ, ಚಿಕ್ಕದಾಗಿದೆ, ಅದನ್ನ ದೊಡ್ಡದು ಮಾಡಿ ಈ ಪಕ್ಕದಕ್ಕೆಲ್ಲ ತಡೆಗೋಡೆ ಹಾಕ್ತಾ ಇದೀವಿ. ಮತ್ತೆ ಏರಿ ಮೇಲೆ 1 ಕಿಲೋಮೀಟರ್ ರಸ್ತೆಯನ್ನ ಹೊಸ ಪೂತೂರಿಂದ ಹೊಸ ಪೂತೂರಿಂದ ಹಳೆ ಪೂತೂರಲ್ಲೂ ಏರಿ ಮೇಲೆ ರಸ್ತೆಯನ್ನ ನಿರ್ಮಾಣ ಮಾಡ್ತಾ ಇದ್ದೀವಿ. ಇದಕ್ಕೆ ಒಟ್ಟು 5 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದ್ವಿ. ಈಗಾಗಲೇ ಪೂತೂರಲ್ಲಿ 2 ಊರಿಗೆ ಬರೀ ಕಾವೇರಿ ನಿಗಮದಿಂದ ಈಗಾಗಲೇ 15 ಕೋಟಿ ರೂಪಾಯಿ ಕೆಲಸ 90% ಮುಗಿದಿದೆ. ಇದೊಂದು 20 ಕೋಟಿ ನಿಮ್ಮ 2 ಊರಿಗೆ ಹಾಕಿದೆ. ನಿಮ್ಮ ಊರಿಗೆ ನೀರು ಬರಬೇಕಾದ್ರೆ 2 ದಿನ ಆಗ್ತಾ ಇತ್ತು. ಈಗ 8 ಅವರು 6 ಅವರಲ್ಲಿ ನೀರು ಬರೋಕ್ಕೆ ಮಾಡಿದ್ವಿ. ನಿಮ್ಮ ಇತಿಹಾಸದಲ್ಲಿ 20 ಕೋಟಿ ರೂಪಾಯಿಯನ್ನ ನಿಮ್ಮ ನಾಲೆಗಳಿಗೆ, ಕೆರೆಗೆ, ಅಭಿವೃದ್ಧಿಗೆ ಯಾವ ಪಕ್ಷನೂ ಹಾಕಿಲ್ಲ, ಮುಂದೇನೂ ಹಾಕ್ತಾರೋ ಗೊತ್ತಿಲ್ಲ. ನಾವಂತೂ ಹಾಕಿದೀವಿ. ನೀವು ಗದ್ದೆಯಲ್ಲಿ ಅನ್ನ ಬೆಳಿಬೇಕಾದ್ರೆ ನಾವು ಏನ್ ಮಾಡಿದೀವಿ ಅನ್ನೋದು ನಿಮಗೆ ಗೊತ್ತಾಗ್ಬೇಕಾದ್ರೆ ನೀವೆಲ್ಲ ನಮ್ಮವರು. ನಿಮ್ಗೆ ಗೊತ್ತಾಗದ್ ಬೇಡ, ಮನೇಲಿ ಕೂತವರಲ್ಲ ಅವ್ರಿಗೆ ಹೋಗಿ ಏನ್ ನೀವೆಲ್ಲ ಈಗ ರಾತ್ರಿ ಹೊತ್ತು ನೀರು ಬಿಡಂಗಿಲ್ಲ, ಬೆಳಗ್ಗೆ ಹೊತ್ತೇ ಬಿಡ್ತಾ ಇದೀವಿ ಅಂದ್ರೆ ರವಿಕುಮಾರ್ 20 ಕೋಟಿ ರೂಪಾಯಿ ಹಾಕಿದಕ್ಕೆ ಸರಾಗವಾಗಿ ನೀರು ಬರ್ತಾ ಇದೆ ಅನ್ನೋದನ್ನ ಮಾಡಿ ಕೊಡ್ಬೇಕು ನೀವೆರಡೂ. ಅದ್ರ ಜೊತೆಗೆ 25 ಕೋಟಿ ರೂಪಾಯಿಯಲ್ಲಿ GPR ಅನ್ನ ನಿಮ್ಮ ಕೆರೆಯನ್ನ ಪ್ರವಾಸೋದ್ಯಮದಲ್ಲಿ ಅಭಿವೃದ್ಧಿ ಮಾಡೋದಕ್ಕೋಸ್ಕರ DPR ಮಾಡಿದೀವಿ. ಅದಕ್ಕೂ ಕೂಡ ಈ ವರ್ಷನೇ 25 ಕೋಟಿ ಬಿಡುಗಡೆ ಮಾಡಿದ್ರೆ ನಿಮ್ಗೆಲ್ಲ ವಾಣಿಜ್ಯ ಚಟುವಟಿಕೆಗಳು, ವ್ಯಾಪಾರ ವಹಿವಾಟು ಜಾಸ್ತಿ ಆಗ್ತದೆ. ಇಡೀ ಕೆರೆಯಲ್ಲಿ ಒಂದು ಬೆಳೆಗೆ ನೀರನ್ನ ಸ್ಟಾಪ್ ಮಾಡಿ ನೀರನ್ನ ಬಿಟ್ಟು ಹೂಳೆತ್ತಿ ಅದನ್ನ ಅಭಿವೃದ್ಧಿ ಮಾಡೋದಕ್ಕೆ ಒಂದು ನೀಲನಕ್ಷೆಯನ್ನ ರೆಡಿ ಮಾಡಿದ್ವಿ. ಯಾರು ಬೇಜಾರು ಮಾಡ್ಕೋಬಾರ್ದು. ದುಡ್ಡು ಟೆಂಡರ್ ಆದ್ಮೇಲೆ ಇಡೀ ನೀರನ್ನ ಖಾಲಿ ಮಾಡಿ ನವೆಂಬರ್ ಜನವರಿ ಮೇಲೆ ಇಡೀ ಕೆರೆಯಲ್ಲಿ ಹೂಳೆತ್ತಿ ಅಭಿವೃದ್ಧಿಯನ್ನ ಮಾಡ್ಕೊಡ್ತೀವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ನೀವು ಬೇಡ ಅಂತ ಹೇಳಿದ್ರೆ 25 ಕೋಟಿ ವಾಪಸ್ ತಗೊಂಡಿದ್ದೀವಿ. ಆಮೇಲೆ ಒಂದ್ ಬೆಳೆ ನೀರಿಲ್ಲ, ಹಂಗಾಯ್ತು, ಅದನ್ನ ಪರಿಹಾರ ಕೊಡಿ ಅಂತೆಲ್ಲ ಗಲಾಟೆ ಮಾಡ್ಕೊಂಡಿದ್ದು 25 ಕೋಟಿ ವಾಪಸ್ ತಗೊಂಡು ಓಕೆ ಮಾಡಿ ಅಂದ್ರೆ ಬಿಡುಗಡೆ ಮಾಡಿ ಜನವರಿಯಲ್ಲಿ ನೀರು ಖಾಲಿ ಮಾಡಿ ಇಡೀ ಕೆರೆಯನ್ನ ಹೂಳೆತ್ತಿ ಇನ್ನೊಂದು 50 ವರ್ಷ ರವಿಕುಮಾರ್ ಇಲ್ಲೇ ಒಂದು ಈ ಕೆರೆ ನೀರು ನಿಲ್ಬೇಕು. ಪಾಪ ಮೊದಲೆಲ್ಲ ಹಳೆ ಕೂದಲು ಹೊಸ ಕೂದಲು ಅವ್ರ ದುಡ್ಡು ಸ್ವಂತ ದುಡ್ಡು ಹಾಕಿ ಒಂದಷ್ಟು ಹೂಳೆತ್ತಿದ್ದೇನ. ಆದ್ರೆ ಆ ಮಟ್ಟದ ಹೂಳೆತ್ತೋದಲ್ಲ, ಒಂದು 5-6 ಕೋಟಿ ರೂಪಾಯಿ ದುಡ್ಡು ಬೇಕು ಹೂಳೆತ್ತೋದಕ್ಕೆ. ಆ ದುಡ್ಡನ್ನು ಹಾಕ್ತೀವಿ. ಮತ್ತೆ ಇಡೀ ಕೆರೆನ ಅಭಿವೃದ್ಧಿ ಮಾಡಕ್ಕೆ 20 ಕೋಟಿ ಬೇಕು. ಮತ್ತೆ ನಿಮಗೆ ಬೋಟಿಂಗು, ಕಾರಂಜಿ ಎಲ್ಲ ಮಾಡಿಕೊಡ್ತೀವಿ. ಎಲ್ಲ ಚೆನ್ನಾಗಿ ರೈತರು ಚೆನ್ನಾಗಿ. ಬೋಧನೂರು ಕಾಮಗಾರಿಗೆ ಚಾಲನೆ ನೀಡಿದ ಬಳಿಕ ಶಾಸಕರು ಉಮ್ಮನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದರು. ಗ್ರಾಮಸ್ಥರ ಬಹುದಿನಗಳ ಬೇಡಿಕೆಯಾಗಿದ್ದ ಶ್ರೀ ಬೇರೇಶ್ವರ ದೇವಸ್ಥಾನದ ಆವರಣದಲ್ಲಿ ಅಂದಾಜು 20 ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ನೂತನ ಸಮುದಾಯ ಭವನ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಮುಖಂಡರು ಹಾಜರಿದ್ದರು. ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಿಂದುಳಿದ ವರ್ಗಗಳನ್ನು ಕೇವಲ ರಾಜಕೀಯವಾಗಿ ಬಳಸಿಕೊಳ್ಳುತ್ತಿದ್ದಾರೆ ವಿನಃ ಆ ಸಮುದಾಯಗಳಿಗೆ ನೈಜ ಸವಲತ್ತುಗಳನ್ನು ನೀಡುತ್ತಿಲ್ಲ ಅಂತ ನೂತನ ವಿಧಾನ ಪರಿಷತ್ ಸದಸ್ಯ ಮತ್ತು ರಾಜ್ಯ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ಅಧ್ಯಕ್ಷರಾದ ರಘು ಕೌಟಿಲ್ಯ ಅಸಮಾಧಾನ ವ್ಯಕ್ತಪಡಿಸಿದರು. ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಆಯ್ಕೆಯಾದ ಬಳಿಕ ಪ್ರಥಮ ಬಾರಿಗೆ ಮಂಡ್ಯಕ್ಕೆ ಆಗಮಿಸಿದ ಅವರು ಮಂಗಳವಾರ ನಗರದ ಪ್ರವಾಸಿ ಮಂದಿರದಲ್ಲಿ ಮಂಡ್ಯ ಜಿಲ್ಲೆ ಹಿಂದುಳಿದ ವರ್ಗಗಳ ಮೋರ್ಚಾ ವತಿಯಿಂದ ಆಯೋಜಿಸಿದ್ದ ಸಭೆಯಲ್ಲಿ ಮಾತನಾಡಿದರು. ಈ ವೇಳೆ ಮಡಿವಾಳ ಸಂಯುಕ್ತ ಸಮಾಜ, ಗಾಣಿಗ, ಕುಂಬಾರ, ಉಪ್ಪಾರ, ಇಡಿಗ ಸೇರಿದಂತೆ ವಿವಿಧ ಹಿಂದುಳಿದ ಮತ್ತು ಕಸುಬುದಾರ ಸಮುದಾಯಗಳ ಮುಖಂಡರಿಂದ ಸನ್ಮಾನ ಸ್ವೀಕರಿಸಿದರು. ಹಾಲಿ ರಾಜ್ಯ ಸರ್ಕಾರ ಹಿಂದುಳಿದ ಸಮುದಾಯಗಳಿಗೆ ಯಾವುದೇ ಹೊಸ ಯೋಜನೆಗಳನ್ನು ಕೊಟ್ಟಿಲ್ಲ ಅಂತ ಅವರು ಹೇಳಿದರು. ನಾನು ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ನಡೆದ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ನನ್ನನ್ನು ಅಭ್ಯರ್ಥಿಯಾಗಿ ಈಗ ಚುನಾಯಿಸಿದೆ. ನಾನು ಈಗಾಗಲೇ ಪ್ರಮಾಣ ವಚನ ಸ್ವೀಕರಿಸಿ ಈಗ ಶಾಸಕನಾಗಿ ಪ್ರಥಮ ಬಾರಿಗೆ ಮಂಡ್ಯ ಜಿಲ್ಲೆಗೆ ಬಂದು ವಿವಿಧ ಹಿಂದುಳಿದ, ಅತಿ ಹಿಂದುಳಿದ ಸಮುದಾಯಗಳನ್ನು ಭೇಟಿ ಮಾಡ್ತಾ ಇದ್ದೀನಿ. 11ನೇ ತಾರೀಕು ಮೈಸೂರಿನಲ್ಲಿ ಒಂದು ಕಾಯಕ ಸಮುದಾಯಗಳ ಒಂದು ಸಮಾವೇಶ ನಡೀತಾ ಇದೆ. ಅದರಲ್ಲಿ ನನ್ನನ್ನು ಅಭಿನಂದಿಸುವಂಥದ್ದು ಭಾರತೀಯ ಜನತಾ ಪಾರ್ಟಿಗೆ ಕೃತಜ್ಞತೆ ಸಮರ್ಪಣೆ ಮಾಡಲಾಗಿದೆ. ಆ ಸಮಾರಂಭವನ್ನು ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು ಉದ್ಘಾಟನೆ ಮಾಡ್ತಿದ್ದಾರೆ. ಮತ್ತು ವಿವಿಧ ಕಾಯಕ ಸಮುದಾಯಗಳು ವಿಶ್ವಕರ್ಮ, ಮಡಿವಾಳ,
ಸವಿತಾ ಸಮಾಜ, ಗಾಣಿಗ ಸಮಾಜ, ಕುಂಬಾರ ಸಮುದಾಯ, ಉಪ್ಪಾರ ಸಮುದಾಯ, ಈಡಿಗ ಸಮುದಾಯ, ಇಂಥ ಎಲ್ಲ ಸಮುದಾಯಗಳು ವಿಶೇಷವಾಗಿ ಭಾಗವಹಿಸ್ತಾ ಇದೆ. ಅದರ ಜೊತೆಗೆ ಇಂಥ ಸಮುದಾಯಗಳ ಬಗ್ಗೆ ಕಾಳಜಿ ಇರ್ತಕ್ಕಂಥ ಅನೇಕ ಸಾರ್ವಜನಿಕರು, ಸಾಮಾಜಿಕ ಚಿಂತಕರೆಲ್ಲ ಎಲ್ಲ ಸಮುದಾಯಗಳು ಬರ್ತಾ ಇದ್ದಾವೆ. ಇದರ ಬಗ್ಗೆ ನಾನು ಒಂದು ಅರಿವು ಮೂಡಿಸಲಿಕ್ಕೆ ಮತ್ತು ಈ ಜನರ ಭೇಟಿ ಮಾಡಲಿಕ್ಕೆ ಬಂದಿದೆ. ಯಾವ ಸಮುದಾಯ ಇವತ್ತು ಸಮುದಾಯಗಳು ವಿಧಾನಸೌಧದ ಬಾಗಿಲನ್ನೇ ತಟ್ಟಲಿಕ್ಕೆ ಸಾಧ್ಯ ಇಲ್ವೋ ಅಥವಾ ಆ ಕಡೆ ಮುಖ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಂಥ ಸಮುದಾಯಗಳಿಗೆ ಕೂಡ ಇವತ್ತು ವಿಧಾನಸೌಧ ಪ್ರವೇಶ ಮಾಡುವಂಥ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ. ಅದಕ್ಕೆ ಒಂದು ಪರಂಪರೆ ಇದೆ. ಶಾಂತಾರ ಸಿದ್ಧಿ ಅಂತಕ್ಕಂಥ 2,000 ಜನಸಂಖ್ಯೆ ಇರ್ತಕ್ಕಂಥ ರಾಜ್ಯದಲ್ಲಿ ಒಂದು ಆದಿವಾಸಿ ಸಮುದಾಯದವರಿಗೆ MLC ಕೊಟ್ಟಿದ್ದನ ಇತಿಹಾಸ. ಅದೇ ರೀತಿ ಅಶೋಕ್ ಗಸ್ತಿ ಅವರ ರಾಜ್ಯಸಭೆ ಕಳಿಸಿದ್ದು, ನೇಕಾರ ಸಮುದಾಯದ ನಾರಾಯಣವರು, ಲಕ್ಷ್ಮೀನಾರಾಯಣವರು, ಕಲಾಲ್ ಸಮುದಾಯಕ್ಕೆ ಸೇರಿದಂಥ ಸಿದ್ದರಾಮಯ್ಯವರು ಶಿವಮೊಗ್ಗದಿಂದ ಆಯ್ಕೆ ಮಾಡಿದ್ದು, ಶಂಕರಪ್ಪನವ್ರನ್ನ ಆಯ್ಕೆ ಮಾಡಿದ್ದು. ಈ ರೀತಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ರಾಷ್ಟ್ರಪತಿ ಇಂಥ ಸಾಮಾಜಿಕ ಬದ್ಧತೆ ಅಂದರೆ ಪ್ರಜಾಪ್ರಭುತ್ವದ ನೈಜ ಉದ್ದೇಶ, ಸಂವಿಧಾನದ ಆಶಯವನ್ನು ಈಡೇರಿಸುವ ದಿಕ್ಕಿನಲ್ಲಿ ಸಾಮಾಜಿಕ ಪ್ರಜಾಪ್ರಭುತ್ವವನ್ನು ಪ್ರತಿಷ್ಠಾಪಿಸುವ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಬದ್ಧತೆಯ ಹೆಜ್ಜೆಗಳಲ್ಲಿ ಇಟ್ಟಿರುವಂಥ ಹೆಜ್ಜೆ ಗುರುತಾಗಿ ನಾನು ಇವತ್ತು ವಿಧಾನಸೌಧವನ್ನು ಪ್ರವೇಶ ಮಾಡ್ತೇನೆ. ಈ ದಿಕ್ಕಿನಲ್ಲಿ ಸಮುದಾಯಗಳಿಗೆ ರಾಜಕೀಯ ಜಾಗೃತಿಯನ್ನು ಮೂಡಿಸಿ ಅವರ ಔದ್ಯೋಗಿಕ ಅವಕಾಶಗಳು, ಶೈಕ್ಷಣಿಕ ಅವಕಾಶಗಳು, ಸಾಮಾಜಿಕ ಸಮಾನತೆಯ ಅವಕಾಶಗಳನ್ನು ಕೊಡಮಾಡಿಸುವಂಥ ದಿಕ್ಕಿನಲ್ಲಿ ಇಂಥ ಸಮುದಾಯಗಳ ದನಿಯಾಗಿ ನಿಂತು ಹೋರಾಟ ಮಾಡಿ 2028 ವಿಜೇಂದ್ರ ಅವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಅವರ ಅಧ್ಯಕ್ಷತೆ ಪಾರ್ಟಿ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತದೆ ಅನ್ನುವಂಥ ಒಂದು ಉದ್ದೇಶ ಮತ್ತು ಒಂದು ಗುರಿ. ಆ ನಿಟ್ಟಿನಲ್ಲಿ ನಮ್ಮ ಹೆಜ್ಜೆಗಳು ಸಾಕ್ತವೆ ಅಂತಕ್ಕಂಥದ್ದು ಹೇಳಿ 2028 ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಅನ್ನೋದನ್ನು ನಾನು ಸಂದರ್ಭದಲ್ಲಿ ಮಾತನಾಡಿದ್ದೇನೆ. ಯಾವ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಹಿಂದುಳಿದವರ ಹಿತಾಸಕ್ತಿಯನ್ನು ಕಡೆಗಣಿಸಿ ಇರುವಂಥ ಸವಲತ್ತುಗಳನ್ನು ಕೂಡ ಕಿತ್ತುಕೊಂಡಂಥ ಕುಖ್ಯಾತಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರುತ್ತೆ. ಹಿಂದುಳಿದವರ ವಿರೋಧಿ ಸರ್ಕಾರ ಇದ್ದಿದ್ದು ಸಿದ್ದರಾಮಯ್ಯನವರು ನಾಚಿಕೆ ಆಗ್ತಾರೆ. ಯಾವ ಕಾರ್ಯಕ್ರಮವನ್ನು ಸಿದ್ದರಾಮಯ್ಯನವರು ಹಿಂದುಳಿದ ಸಮುದಾಯಕ್ಕೆ, ಹಿಂದುಳಿದ ವರ್ಗಗಳಿಗೆ, ಅತಿ ಹಿಂದುಳಿದ ಸಮುದಾಯಗಳಿಗೆ, ಅದರಲ್ಲೂ ಕೂಡ ಕಾಯಕವನ್ನು ಕುಲಕಸವಾದ ಸಮುದಾಯಗಳಿಗೆ ಕೊಡಲೇ ಇಲ್ಲ ಅಂತಕ್ಕಂಥದ್ದನ್ನು ನಿಮ್ಮ ಮೂಲಕ ಮತ್ತೆ ಮತ್ತೆ ಈ ಸಮುದಾಯಗಳಿಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ವಿ. ಇಂಥ ಸಮುದಾಯಗಳಿಗೆ ಏನಾದರೂ ಬಸವಣ್ಣನವರ ಮತ್ತು ದೇವರಾಜ ಅರಸರ ಸಿದ್ಧಾಂತವನ್ನು ಪ್ರತಿಪಾದಿಸುವ ನಿಟ್ಟಿನಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಕೊಡಮಾಡುವಂಥ ಬದ್ಧತೆ ಇದ್ದರೆ ಭಾರತೀಯ ಜನತಾ ಪಾರ್ಟಿಗೆ ಇಂಥ ಚಿಂತನೆಯನ್ನು ರಾಜ್ಯದಲ್ಲಿ ನಿಂತಿರುವ ಸಾಮಾನ್ಯ ಯಡಿಯೂರಪ್ಪನವರು ನಮ್ಮ ರಾಜ್ಯದ ಇದರಾಗಿ ನಮ್ಮಂಥ ಸಮಾಜಗಳಿಗೆ ದನಿಯಾಗಿ ಬಿಟ್ಟಿದ್ದಾರೆ. ಅವರ ಸುಪುತ್ರರಾಗಿ ವಿಜೇಂದ್ರ ಅವರು ಕೂಡ ನಿಂತಿದ್ದಾರೆ. ನಮ್ಮ ವರಿಷ್ಠ ಮಂಡಳಿ ಕೂಡ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಅನೇಕ ಕಾರ್ಯಕ್ರಮಗಳು, ವಿಕಸಿತ ಭಾರತದ ಕಾರ್ಯಕ್ರಮಗಳು ಎಲ್ಲವೂ ಕೂಡ ಈ ಕಾಯಕ ವೃತ್ತಿ ಸಮುದಾಯಗಳನ್ನು ಕೇಂದ್ರೀಕರಿಸಿದ್ದು. ಮತ್ತು ವಿಶೇಷವಾಗಿ ಹೇಳಬೇಕಂತಂದರೆ ಸ್ವದೇಶಿ ಉತ್ಪನ್ನಗಳನ್ನು ಉತ್ತೇಜಿಸುವಂಥ, ಸ್ವದೇಶಿ ಉತ್ಪನ್ನಗಳನ್ನು ವಿಶ್ವಕ್ಕೆ ಪಸರಿಸುವಂಥ ಶಕ್ತಿ ಏನಾದರೆ ಈ ಕಾಯಕ ಸಮುದಾಯಗಳಿಗೆ ಬಯಸ್ತೀನಿ. ಆ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕೊಡಮಾಡಿರ್ತಕ್ಕಂಥ ಐತಿಹಾಸಿಕ ನಿರ್ಧಾರಗಳನ್ನು, ಐತಿಹಾಸಿಕ ಕಾರ್ಯಕ್ರಮಗಳನ್ನು, ಐತಿಹಾಸಿಕ ಯೋಜನೆಗಳನ್ನು ಕೊಟ್ಟಿರುವ ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾ ಹಿಂದುಳಿದ ವರ್ಗಗಳ ಮೋರ್ಚಾ ಅಧ್ಯಕ್ಷರಾದ ನರಸಿಂಹಮೂರ್ತಿ ಸೇರಿದಂತೆ ಅನೇಕರು ಹಾಜರಿದ್ದರು. ಮಂಡ್ಯದ ಕರ್ನಾಟಕ ಸಂಘದ ಕೆ.ವಿ. ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಸುಭಾಷ್ ಪಾಳೇಕರ್ ಕೃಷಿ ಜನಾಂದೋಲನದ ವತಿಯಿಂದ ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಸುಭಾಷ್ ಪಾಳೇಕರ್ ಗುರುಗಳ 77ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಗುರುವಂದನೆ, ಕರಿಮೆಣಸಿನ ಸಸಿ ಮತ್ತು ಗೌರಿ ಸಣ್ಣ ಬಿತ್ತನೆ ಬೀಜ ವಿತರಣಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಸಾಮೂಹಿಕ ಅಧ್ಯಕ್ಷ ಮಂಡಳಿಯ ಸದಸ್ಯರಾದ ಚುಕ್ಕಿ ನಂಜನಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ರೈತ ಸಂಘದ ರೈತ ಮಹಿಳಾ ನಾಯಕಿ ನಂದಿನಿ ಜಯರಾಮ್ ಉದ್ಘಾಟಿಸಿದರು. ನಂತರ ಅವರು ಕಾರ್ಯಕ್ರಮದ ಬಗ್ಗೆ ಶುಭ ಹಾರೈಸಿದರು. ಸುಭಾಷ್ ಪಾಳೇಕರ್ ಕೃಷಿ ಪದ್ಧತಿ ಒಂದೇ. ನಾನು ಸುಭಾಷ್ ಪಾಳೇಕರ್ ಕೃಷಿ ಒಳಗಡೆ ಬಂದಂಥ ಸಂದರ್ಭದಲ್ಲಿ ಮಾರ್ಕೆಟಿಂಗ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ನಾನು ಅಕ್ಕಿಗೆ ಮಾರ್ಕೆಟ್ ಮಾಡ್ಕೋತಾ ಇದ್ದೆ. ಕಬ್ಬನ್ನ ಒಂದು 3 ಎಕರೆ ಕಬ್ಬು ಹಾಕಿ ಬೆಳೆದೆ. ಆದರೆ ಆನಂತರ ಫೇಲ್ ಆದೆ ಮಾರ್ಕೆಟ್ ಮಾಡೋದ್ರಲ್ಲಿ. ಮತ್ತು ಭತ್ತನೇ ಸರಿ, ನಮಗೆ ಅದು ನಷ್ಟನೋ ಅದು ಲಾಭನೋ ಪ್ರಶ್ನೆ ಬೇರೆ. ಮಾರಾಟ ಆದರೆ ನೇರ ಮಾರಾಟ ಮಾಡಬೇಕು ಅನ್ನೋ ಒಂದು ಧ್ಯೇಯದಿಂದ ನೇರ ಮಾರಾಟನೇ ಮಾಡ್ತಾಯಿದ್ದೆ. ಈ ಸಂದರ್ಭದಲ್ಲಿ ಒಂದು ಗದ್ದೆಯಲ್ಲಿ ಗೌರಿ ಸಣ್ಣ ಭತ್ತ ಹಾಕಿದೆ. ಇವತ್ತು ಅದನ್ನೇ ಹಣ್ತಾ ಇದ್ದೀವಿ. ಒಂದೇ ಒಂದು ಕಾಳು ಭತ್ತ ಸುತ್ತ ಕಬ್ಬನ ಗದ್ದೆ ಇತ್ತು. ಒಂದು 20 ಕ್ವಿಂಟಲ್ ಪ್ರದೇಶದಲ್ಲಿ ಭತ್ತ ಮಾಡಿದ್ದು. ಒಂದು ಕಾಳನ್ನು ಅಕ್ಕಿಗಳು ಬಿಡಲಿಲ್ಲ, ಬಿತ್ತನೆಗೂ ಬಿಡಲಿಲ್ಲ. ಅವ ಅನಿವಾರ್ಯವಾಗಿ ಕಬ್ಬಿಗೋಗ್ಬೇಕಾಯಿತು. ಅದೇ ದೇವ್ರು ಕೊಟ್ಟಂಥ ಒಂದು ವರನೇನೋ ಗೊತ್ತಿಲ್ಲ. ಅಷ್ಟೊತ್ತಿಗೆ ಪಾಳೇಕರ್ ಕೃಷಿ ಸ್ವಲ್ಪ ಅರ್ಥ ಆಗಬೇಕಾದ್ರೆ ಸ್ವಲ್ಪ ಕಷ್ಟನೇ ಇದೆ.
ತುಂಬ ಕಷ್ಟ ಇದೆ. ಅದು ಅಷ್ಟೊತ್ತಿಗೆ ಓದ್ಕೊಂಡು ಅದ್ರ ಬಗ್ಗೆ ಲೇಖನ ಮಾಡಿ ಕಾರ್ಯಾಗಾರ ಎಲ್ಲ ಮಾಡಿದಾಗ ಅರ್ಥ ಆಗಿತ್ತು ಸ್ವಲ್ಪ. ಈಗ ನಮ್ಮ ಮಧು ಚೆಂಗಲ್ ಮಧು ಅಲ್ಲ, ಅವರೆಲ್ಲ ನಾವೆಲ್ಲ ಸೇರಿ ಚರ್ಚೆ ಮಾಡಿ ಅರ್ಥ ಆಯಿತು. ಬರೀ ಜೀವಾಮೃತ ಮಾತ್ರ ಹೇಳ್ತಾರೆ, ಜೀವಾಮೃತ ಮಾತ್ರ ಮುಖ್ಯ ಅಲ್ಲ, ಮುಚ್ಚಿಗೆನೇ ಭಾಳ ಮುಖ್ಯ ಅಂತ ಗೊತ್ತಾಯಿತು. ಸರಿ, ಗುರುಗಳು ಹೇಳಿದ ಯಥಾವತ್ತಾಗಿ ಅಳವಡಿಸ್ಬೇಕು ಅಂತ ಹೇಳಿ ಒಂದು 20 ಗಂಟೆ ಪ್ರದೇಶದಲ್ಲಿ ಅಳವಡಿಸಿದೆ. ಅವರ ಪುಸ್ತಕಗಳನ್ನ ಓದ್ತಾ ಬಂದೆ, ಅವ್ರ ವಿಡಿಯೋ ನೋಡ್ತಾ ಬಂದೆ. ಪ್ರತಿಯೊಂದು ವಿಡಿಯೋಗಳನ್ನು ಕಬ್ಬನ್ ಬಗ್ಗೆ, ಹ್ಯೂಮಸ್ ಬಗ್ಗೆ ನಾನು ಸಹ ಒಂದಷ್ಟು ವಿಡಿಯೋಗಳನ್ನ ಮಾಡ್ತಾ ಶುರು ಮಾಡಿದೆ. ಓದ್ತಾ ನಮ್ಮ ರವಿ ಪಟೇಲ್ ಇಲ್ಲೇ ಎಲ್ಲ ಇದ್ರು, ಒಟ್ಟಾಗಿದ್ದಾರೆ ಅಂತ ಅನಿಸುತ್ತೆ. ಸೊ ಅವರು ಹಿಂಸೆ ಕೊಟ್ಟು ಒಂದು ವಿಡಿಯೋ ಮಾಡಿಸಿದ್ರು. ಅಲ್ಲಿಂದ ಓದೋಕ್ಕೆ ಪ್ರಾರಂಭ ಮಾಡಿದೆ, ನೈಸರ್ಗಿಕ ಕೃಷಿ ಬಗ್ಗೆ, ಪಾಳಕ ಕೃಷಿ ಬಗ್ಗೆ. ಆನಂತರ ನಾನು ವಿಡಿಯೋ ಮಾಡೋ ಒಂದು ಧೈರ್ಯವನ್ನು ಮಾಡಿದೆ. ಆಗ ಮೊನ್ನೆ ಅನಿವಾರ್ಯವಾಗಿ ಕಳೆದ ಒಂದು ಯುಗಾದಿ ಹಬ್ಬ ಕಳೆದ ಮೇಲೆ ಕಬ್ಬು ನೆಡಬೇಕು ಅಂಥೇಳಿ ಮನಸ್ಸು ಮಾಡಿ ಒಂದು ವಿಧಿ ಇಲ್ಲದೆ ಕಬ್ಬು ನೆಟ್ಟಿದ್ದಾಯಿತು. ಜಯರಾಮ್ ಅವರು BSc ಗ್ರ್ಯಾಜುಯೇಟು. 1987ರಿಂದ ನೈಸರ್ಗಿಕ ಕೃಷಿ ಇಳಿಯೋಣ ಅಂತ ಶುರು ಮಾಡಿದರು. ಅವರು ಹೋರಾಟ ರೈತ ಸಂಘಟನೆ ಹೊರಟೋಗೋರು. ಅವ್ರು ಹೇಳಿದ್ದು ನನಗೆ ಅರ್ಥ ಆಗ್ತಿರ್ಲಿಲ್ಲ. ನಮ್ಮ ತೋಟದ ಕೃಷಿ ಕಾರ್ಮಿಕರು, ಅಕ್ಕ ಅಣ್ಣನ ತಲೆ ಕೆಟ್ಟೋಗಿದೆ ಕಣಕ್ಕ, ಹುಚ್ಚಿಡ್ದಿದೆ ಕಣಕ್ಕ, ತೋಟ ಉಳುಮೆ ಮಾಡದೆ ತೆಂಗಿನ ಮರದ ಬೇರು ಕೀಳಿದರೆ ತೆಂಗು ಏನಾಗುತ್ತಕ್ಕ, ಕಾಯಿ ಬಿಡಲ್ಲ, ಇನ್ನೂ ಜಾಸ್ತಿ ಬಿಡುತ್ತೆ, ಅವ್ರು ಸರಿ ಇಲ್ಲ ಅಣ್ಣ ಅಂತ. ಸರಿ, ಅಲ್ಲಿಂದ ಶುರುವಾಯಿತು ಗಂಡ ಹೆಂಡತಿ ಇಬ್ರಿಗೂ. ನಮಗೂ ಸಂಸಾರ, ಮಕ್ಕಳು, ವಿದ್ಯಾಭ್ಯಾಸ, ಖರ್ಚು ಇವೆಲ್ಲ ಇರ್ತಾವಲ್ಲ. ಅವರು ಹೇಳೋದೊಂದು, ನಾನು ಮಾಡಿಸೋದೊಂದು, ಅವ್ರು ಹೋಗಿ ಬರೋಷ್ಟೊತ್ತಿಗೆ. ಆಮೇಲೆ ಅವ್ರಿಗೂ ಯಾಕೋ ಸ್ವಲ್ಪ ಸಾಕಾಯಿತು, ಇವಳನ್ನು ಕನ್ವಿನ್ಸ್ ಮಾಡೋಕ್ಕಾಗಲ್ಲ ಅನಿಸ್ತು. 2006ನೇ ಇಸ್ವಿನಲ್ಲಿ ಸುಭಾಷ್ ಪಾಳೇಕರ್ ಅವ್ರದ್ದೊಂದು ಸೆಮಿನಾರ್ ಇತ್ತು ಹಾಸನಲ್ಲಿ. 5 ದಿನದ ಮಟ್ಟಿಗೆ ನೀನು ಕೊಟ್ಟಿಗೆ, ನಿನ್ನ ದನ, ಅಡುಗೆ ಮನೆ ಎಲ್ಲ ನಾನು ನೋಡ್ಕೊಳ್ತೀನಿ, ನೀನು ಹೋಗ್ಬಾ ಅಂತ ಕಳಿಸಿದ್ರು. 5ನೇ ದಿವಸ ರಾತ್ರಿ ನೀವು ನಂಬ್ತೀರ ಇಲ್ಲ, ಎಷ್ಟೊತ್ತಿಗೆ ಬೆಳಕರಿಯತ್ತಪ್ಪ, ಎಷ್ಟೊತ್ತಿಗೆ ಮನೆಗೆ ಹೋಗ್ತೀನಿ, ಎಷ್ಟೊತ್ತಿಗೆ 1-2 ನಾಟಿ ಹಸು ಕಟ್ತೀವಿ ಅನ್ನೋ ಅಷ್ಟು ಕನಸು ಬಂತು. ಅಲ್ಲಿಂದ ಇಡೀ ತೋಟದ ಮೊದಲು ಜಯರಾಮ್ ಅವ್ರು ಮಾಡ್ತಿದ್ದಾಗ ಕೆಲವೇ ಭಾಗದಲ್ಲಿ ಉಳುಮೆ ಮಾಡಿದೆ, ಅಲ್ಲೆಲ್ಲ ಸತ್ತೆಯನ್ನು ಕೊಚ್ಕೊಂಡು ದನ ಮೇಯ್ದಷ್ಟು ಮೇಯ್ಲಿ, ದನ ಮೇಯ್ದಿದ್ದನ್ನು ಕುರಿ ಮೇಯುತ್ತೆ, ದನ ಕುರಿ ಎರಡೂ ಮೇಯ್ದಿದ್ದನ್ನು ಆಳುಗಳ ಕೈಯಲ್ಲಿ ಸತ್ಯ ಓಡಿಸ್ತಿದ್ವಿ. ಅದನ್ನು ಹಾಗಾಗಿ ಒಂದೊಂದೇ ಪ್ಲಾಟ್ ವಿಸ್ತರಿಸ್ಕೊಂಡು ಬರ್ತಾ ಇದ್ವಿ. ಕಾರ್ಯಕ್ರಮದಲ್ಲಿ SPK ಕೃಷಿಕರಾದ KG ಅನಂತರಾವ್ ಕೆರಗೋಡು, M ಶಿವಣ್ಣ, ಉಮರಳ್ಳಿ ಶೇಖರ್, ಮಂಜು ಕಿರಣ್, ಜಯಚಂದ್ರ ಶರ್ಮಾ ಹಾಗೂ ಶಿವರಾಮ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಕಾಂಗ್ರೆಸ್ ಪಕ್ಷದಲ್ಲಿರುವ ಮಡಿವಾಳ ಸಮುದಾಯದ KV ಅಮರನಾಥ್ ಅವರಿಗೆ ರಾಜ್ಯ ಸರ್ಕಾರ ವಿಧಾನ ಪರಿಷತ್ ಸದಸ್ಯತ್ವ ನೀಡಬೇಕಂತ ವೀರ ಮಡಿವಾಳ ಮಾಚಿದೇವ ಸೌಹಾರ್ದ ಸಹಕಾರ ಸಂಘದ ಅಧ್ಯಕ್ಷ BT ಗುರುರಾಜ್ ಒತ್ತಾಯಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜುಲೈ 25ರಂದು 5 ವಿಧಾನ ಪರಿಷತ್ ಸದಸ್ಯತ್ವ ಸ್ಥಾನಗಳು ಖಾಲಿಯಾಗಲಿದ್ದು, ಅದರಲ್ಲಿ 1 ಸ್ಥಾನವನ್ನು ಮಡಿವಾಳ ಸಮುದಾಯಕ್ಕೆ ಕಾಂಗ್ರೆಸ್ ಸರ್ಕಾರ ನೀಡಬೇಕು ಅಂತ ಹೇಳಿದರು. ರಾಜ್ಯದಲ್ಲಿ BJP ಪಕ್ಷ ಮಡಿವಾಳ ಸಮುದಾಯದವರನ್ನ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಿದೆ. ಆದರೆ ಕಾಂಗ್ರೆಸ್ ಮತ್ತು JDS ಪಕ್ಷಗಳು ಸಮುದಾಯಕ್ಕೆ ಈ ರೀತಿಯ ರಾಜಕೀಯ ಅವಕಾಶ ನೀಡಿಲ್ಲ. ಕಳೆದ ವಿಧಾನಸಭಾ ಚುನಾವಣೆ ವೇಳೆ ತುಮಕೂರು ಜಿಲ್ಲೆಯಲ್ಲಿ ಮಡಿವಾಳರ ಬೃಹತ್ ಜನಜಾಗೃತಿ ಸಮಾವೇಶದಲ್ಲಿ ಸಮುದಾಯಕ್ಕೆ 1 MLC ಸ್ಥಾನ ನೀಡಿ ವಿಧಾನಸಭೆಗೆ ಸ್ಪರ್ಧಿಸಲು ಅವಕಾಶ ನೀಡುವುದಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಹಾಲಿ ಮುಖ್ಯಮಂತ್ರಿ ಶಿವಕುಮಾರ್ ಭರವಸೆ ನೀಡಿದರು ಎಂದು ಹೇಳಿದರು. ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಲು ಮಡಿವಾಳ ಸಮುದಾಯ ಸಂಪೂರ್ಣ ಬೆಂಬಲ ನೀಡಿದ್ದು, ಆದ್ದರಿಂದ KV ಅಮರನಾಥ್ ಅವರಿಗೆ MLC ಸ್ಥಾನ ನೀಡಬೇಕು ಅಂತ ಅವರು ಒತ್ತಾಯಿಸಿದರು. ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಮುಖಂಡರು, ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ KV ಅಮರನಾಥ್ ಅವರನ್ನ ಏನು ಕಾಂಗ್ರೆಸ್ ಸರ್ಕಾರದಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿ ಮಾಡಬೇಕು ಅಂತೇಳಿ ಈ ಮೂಲಕ ಕೇಳ್ಕೋಬೇಕು ಅಂತೇಳಿ ಬಂದಿದ್ದೇವೆ. ಏನು ಈ ತಿಂಗಳ ಜುಲೈ 20ನೇ ತಾರೀಕು ವಿಧಾನ ಪರಿಷತ್ನ 5 ಸ್ಥಾನಗಳೇನು ಖಾಲಿ ಆಗ್ತಿದ್ದಾವೋ ಆ ಖಾಲಿ ಆಗಿರ್ತಕ್ಕಂಥ ಸ್ಥಾನಗಳಲ್ಲಿ ಮಡಿವಾಳ ಸಮುದಾಯಕ್ಕೆ 1 ಸ್ಥಾನವನ್ನು ಭರ್ತಿ ಮಾಡೋದ್ರ ಮೂಲಕ ಅಮರನಾಥ್ ಅವ್ರನ್ನ ಹೆಸರನ್ನ ಸೂಚಿಸಿ ಅವರು ವಿಧಾನ ಪರಿಷತ್ ಸದಸ್ಯರಾಗಿ ನೇಮಕ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಈಗಾಗಲೇ ತಮಗೆ ಗೊತ್ತಿರೋಂಗೆ BJP ಪಕ್ಷದಲ್ಲಿ ನಮ್ಮ ಸಮುದಾಯದವರಾದ ರಘು ಕೋಟೀಲ್ ಅವರನ್ನ ಈಗಾಗಲೇ ಪಕ್ಷದ ವತಿಯಿಂದ ಅವ್ರನ್ನ ವಿಧಾನ ಪರಿಷತ್ ಸದಸ್ಯರ ನೇಮಕ ಮಾಡಿದ್ದಾರೆ. ಆದ್ರೆ ಕಾಂಗ್ರೆಸ್ ಪಕ್ಷ ಮತ್ತೆ JDS ಪಕ್ಷದ ಇದುವರೆಗೂ ಕೂಡ ಇತಿಹಾಸದಲ್ಲಿ ಮಡಿವಾಳ ಸಮುದಾಯದವ್ರನ್ನ ಇದುವರೆಗೂ ಕೂಡ ಒಬ್ಬರನ್ನು ಕೂಡ ವಿಧಾನ ಪರಿಷತ್ ಸದಸ್ಯನಾಗಿ ಇದುವರೆಗೂ ಕೂಡ ಆಯ್ಕೆ ಮಾಡಿಲ್ಲ. ಕೇವಲ ನಮ್ಮನ್ನ ಮತ ವೋಟ್ ಬ್ಯಾಂಕ್ಗಳಾಗಿ ನಮ್ಮನ್ನು ಇದುವರೆಗೂ ಕೂಡ ಬಳಕೆ ಮಾಡ್ತಾರೆ. ನಾನು ಪಕ್ಷಾತೀತವಾಗಿ ಇಲ್ಲಿ ಸಮುದಾಯದ ಪರವಾಗಿ ಮಾತಾಡ್ತಾ ದಯವಿಟ್ಟು ಯಾರು ಕೂಡ ಅಪಾರ್ಥ ಮಾಡ್ಕೊಳ್ಬಾರ್ದು. ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, 2 ಪಕ್ಷಗಳು ಕೂಡ ಕೇವಲ ನಮ್ಮನ್ನ ಮತ ಬ್ಯಾಂಕ್ಗಳಾಗಿ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಬಳಸ್ಕೊಂಡಿದ್ದಾರೆ. ಇಡೀ ಇತಿಹಾಸದಲ್ಲಿ ಒಬ್ಬರನ್ನು ಕೂಡ ಸದಸ್ಯರಾಗಿ ಮಾಡ್ಲಿಕ್ಕಾಗಿಲ್ಲ, ಒಬ್ಬ MLA ಮಾಡ್ಕೊಳ್ಳಿಕ್ಕಾಗಿಲ್ಲ ನಮ್ಗೆ. ಅಂದ್ರೆ ಪಕ್ಷನೂ ಕೂಡ ಅದ್ರ ಬಗ್ಗೆ ಗಮನ ಹರಿಸಬೇಕು. ಇವತ್ತು ಏನು ವಿಧಾನ ಪರಿಷತ್ ಸ್ಥಾನಗಳು ಅಂತ ಏನಿದ್ರು ಆ ಸ್ಥಾನ ಇರ್ತಕ್ಕಂಥದ್ದು ಯಾರಿಗೋಸ್ಕರ?
ಹಿಂದುಳಿದ ಸಮುದಾಯದವರಿಗೆ, ಹಿಂದೆ ಏನು ಹಿಂದುಳಿದ ಏನು ರಾಜಕೀಯವಾಗಿ ವಂಚಿತರಾಗಿದ್ದ ಸಮುದಾಯದವರಿಗೆ ಇರ್ತಕ್ಕಂಥ ಈ ಪರಿಷತ್ನ ಸ್ಥಾನಗಳನ್ನ ಮುಂದುವರೆದ ಸಮುದಾಯಗಳಿಗೆ, ಈಗಾಗಲೇ ಪ್ರಬಲವಾಗಿರ್ತಕ್ಕಂಥ ಸಮುದಾಯಗಳಿಗೆ ಇದನ್ನ ಕೊಡ್ತಾ ಹೋದ್ರೆ ನಮ್ಮಂತ ಸಮುದಾಯಗಳು ನಾವು ರಾಜಕೀಯವಾಗಿ ಸ್ಥಿತಿಗತಿಯನ್ನ ಯಾವ ರೀತಿ ಅನುಭವಿಸಬೇಕಾಗುತ್ತೆ, ನಾವು ಯಾವಾಗ ರಾಜಕೀಯವಾಗಿ ಸ್ಥಾನಮಾನವನ್ನ ಪಡ್ಕೊಳ್ಳೋದು ಅನ್ನೋದು ಆಲೋಚನೆ ಆಗ್ತದೆ. ದಯಮಾಡಿ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಲ್ಲಿ ಹಾಗೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ನಾವು ಮನವಿಯನ್ನ ಮಾಡ್ತಿದ್ದೇವೆ. ದಯವಿಟ್ಟು ಈ ಬಾರಿ KV ಅಮರನಾಥ್ ಅವರನ್ನ ವಿಧಾನ ಪರಿಷತ್ ಸದಸ್ಯನಾಗಿ ಆಯ್ಕೆ ಮಾಡಬೇಕು. ನಾವು ಈಗಾಗಲೇ ಕಳೆದ ಸಂದರ್ಭದಲ್ಲಿ ತುಮಕೂರಿನಲ್ಲಿ ಒಂದು ದೊಡ್ಡ ಸಮಾವೇಶವನ್ನ ಮಾಡಿದ್ದೆವು. ಆ ಸಮಾವೇಶಕ್ಕೆ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಡಿ ಕೆ ಶಿವಕುಮಾರ್ ಸಾಹೇಬರು ಇಬ್ಬರು ಕೂಡ ಬಂದಿದ್ರು. ಆಗ ಬಂದಾಗ ಇಡೀ ಸಮುದಾಯಕ್ಕೆ ರಾಜ್ಯಗಳು ಕರೆಯನ್ನ ಕೊಟ್ಟು, ನೀವು ಈ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಪರವಾಗಿ ನೀವು ಕೆಲಸವನ್ನ ಮಾಡಬೇಕು, ನಮ್ಮ ಪಕ್ಷಕ್ಕೆ ಮತವನ್ನ ಚಲಾಯಿಸಿ ಹೆಚ್ಚಿನ ಸಂಖ್ಯೆ ನಮ್ಮ ಶಾಸಕರನ್ನ ಗೆಲ್ಲಿಸ್ಕೊಟ್ರೆ ಏನು ನಾವು ನಿಮ್ಮ ಸಮುದಾಯಕ್ಕೆ ಖಂಡಿತವಾಗಿಯೂ ಕೂಡ ಒಬ್ರು ವಿಧಾನ ಪರಿಷತ್ ಸದಸ್ಯರನ್ನ ನಾವು ಮಾಡ್ತೀವಿ, ಹಾಗೆ ಒಬ್ಬರನ್ನ MLA ಮಾಡ್ಲಿಕ್ಕೆ ಅವ್ರ ಟಿಕೆಟ್ ಕೂಡ ಕೊಡ್ತೀವಿ ಅಂತ ಹೇಳಿ ಬಹಳ ಪ್ರೀತಿ ಪೂರ್ವಕವಾಗಿ ವಿಶ್ವಾಸದಲ್ಲಿ ನಮಗೆ ಮಾತುಗಳು ಹೇಳಿದ್ರು. ಅದೇ ರೀತಿ ಬಹುಶಃ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಮಡಿವಾಳ ಸಮುದಾಯದವರು ಕೂಡ ಆ ಒಂದು ವಿಶ್ವಾಸ ನಂಬಿಕೆಯನ್ನು ಇಟ್ಕೊಂಡು ಆ ಸಂದರ್ಭದಲ್ಲಿ ಪಕ್ಷ ಮರೆತು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಜನಸಂಖ್ಯೆ ನಾವು ಆ ಸಂದರ್ಭದಲ್ಲಿ ನಾವು ಮತವನ್ನು ನೀಡಿದ್ದೀವಿ. ಆದ್ರೆ ಮತವನ್ನ ಪಡ್ಕೊಂಡು ಇವತ್ತು 3 ವರ್ಷ ಆದ್ರೂ ಕೂಡ ಎಷ್ಟು ವಿಧಾನ ಪರಿಷತ್ ಸದಸ್ಯಗಳು ಆಗ್ತಾ ಇದಾವೆ, ಆದ ಸಂದರ್ಭದಲ್ಲಿ ಕೂಡ ನಮ್ಗೆ ಇವತ್ತು ಅವಕಾಶನೇ ಕೊಡ್ತಾ ಇಲ್ಲ. ದಯವಿಟ್ಟು ಈ ಮೂಲಕ ಇಡೀ ಮಂಡ್ಯ ಜಿಲ್ಲೆಯ ಮಡಿವಾಳ ಪರವಾಗಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಇಡೀ ರಾಜ್ಯದ ಎಲ್ಲರೂ ಕೂಡ ಮನವಿ ಮಾಡ್ತಾವ್ರೆ. ಈಗಾಗಲೇ ರಾಜ್ಯ ಸಂಘದಿಂದ ಮಾಡಿದ್ದಾರೆ, ಬೇರೆ ಬೇರೆ ಜಿಲ್ಲೆಗಳನ್ನು ಮಾಡಿದ್ದಾರೆ. ಇವತ್ತು ಜಿಲ್ಲೆಯ ನಾವು ಕೂಡ ಒತ್ತಾಯವನ್ನು ಮಾಡ್ತಿದ್ದೀವಿ. ಮುಂದಿನ ದಿನಗಳಲ್ಲಿ ಪಕ್ಷದ ಪರ ನಾವೇನಾದ್ರೂ ಕೂಡ ನಮ್ಮ ಇರ್ತಕ್ಕಂಥ ಸಮುದಾಯದವರು ಬೆಂಬಲ ನಿಂತ್ಕೊಂಡು ಏನಾದ್ರೂ ಅವಕಾಶವನ್ನು ಕೊಟ್ರೆ ನಾವು ಕೂಡ ಮುಂದಿನ ನಿಮ್ಮ ಜೊತೆ ಇಟ್ಕೊಂಡು ಉತ್ತಮ ರೀತಿಯಲ್ಲಿ ಬಾಂಧವ್ಯನ ಬೆಳೆಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ತಾವು ದಯವಿಟ್ಟು ಈ ಸರಿ ಕೊನೆಯ ಅವಕಾಶ ನಮಗೆ ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ಯಾಕೆಂದ್ರೆ ಪ್ರತಿ ಸಲ ಕೂಡ ಇದೇ ತರ ಮೋಸ ಹೋಗ್ತಾ ಇದೀವಿ. ಈ ಸಲ ಆಗ್ಲಿಕ್ಕೆ ಅವಕಾಶ ಕೊಡದೇನೆ ತಾವು ದಯವಿಟ್ಟು KV ಅಮರನಾಥ್ ಅವ್ರನ್ನ ವಿಧಾನ ಪರಿಷತ್ ಸದಸ್ಯನಾಗಿ ಆಯ್ಕೆ ಮಾಡಬೇಕು ಅಂತ ನಾನು ಈ ಮೂಲಕ ತಮ್ಮೆಲ್ಲರಲ್ಲಿ ಮನವಿಯನ್ನು ಮಾಡ್ಕೊಂಡು. ಗೋಷ್ಠಿಯಲ್ಲಿ ರವಿ, ಗೋವಿಂದಪ್ಪ, ಕೃಷ್ಣ, ಶಿವಲಿಂಗಯ್ಯ, ಶಂಕರಪ್ಪ, ನಾರಾಯಣ್ ಇದ್ದರು. ಕೇರ್ಪೇಟೆ ತಾಲೂಕಿನ ಕಿಕ್ಕೇರಿ ಪಟ್ಟಣದ ಕೆಂಪೇಗೌಡ ವೃತ್ತದಲ್ಲಿ ಭಾರತ ಚುನಾವಣಾ ಆಯೋಗ, ಕರ್ನಾಟಕ ಸರ್ಕಾರ, ಚುನಾವಣಾ ಆಯೋಗ ಮತ್ತು ಪದವಿ ಪೂರ್ವ ಕಾಲೇಜು ರಾಷ್ಟ್ರೀಯ ಸೇವಾ ಘಟಕದ ವತಿಯಿಂದ SIR ಅರಿವು ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು, ಕಂದಾಯ ಇಲಾಖೆ ಅಧಿಕಾರಿಗಳು, ರಾಷ್ಟ್ರೀಯ ಸೇವಾ ಘಟಕದ ವಿದ್ಯಾರ್ಥಿಗಳು ಜಾಥಾ ಮೂಲಕ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದರು. ಮತದಾರರ ಹಕ್ಕು, ಮತದಾರರ ಹಕ್ಕು, ನೋಂದಾಯಿಸಿ 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 ಮತದಾರರೇ ಮತದಾರರೇ ನಿಮ್ಮ ನಿಖರ ಮಾಹಿತಿ BLOಗೆ ಸಲ್ಲಿಸಿ. ನಿಮ್ಮ ನಿಖರ ಮಾಹಿತಿ ಕ್ಷೇತ್ರ ಸಂಯೋಜಕರಾದ ರವೀಂದ್ರ ಮಾತನಾಡಿ 2026 ಜೂನ್ 30ರಿಂದ ಜುಲೈ 30ರವರೆಗೆ ನಡೆಯಲಿರುವ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣಾ ಕಾರ್ಯಕ್ರಮದ ಬಗ್ಗೆ ಜನಸಾಮಾನ್ಯರಿಗೆ ಅರಿವು ಮೂಡಿಸುವುದು ಮತ್ತು ಅರ್ಹರಾದ ಪ್ರತಿಯೊಬ್ಬ ವ್ಯಕ್ತಿಯ ಹೆಸರು ಮತದಾರರ ಪಟ್ಟಿಯಲ್ಲಿರುವುದನ್ನು ಖಚಿತಪಡಿಸಿಕೊಳ್ಳುವುದು ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಅಂತ ಹೇಳಿದರು. ಹಾಗೂ ನನ್ನೆಲ್ಲ ಸಹಪಾಠಿ ಮಿತ್ರರೇ, ನೆಚ್ಚಿನ ವಿದ್ಯಾರ್ಥಿಗಳೇ, ಇವತ್ತೇನು ಭಾರತದಲ್ಲಿ ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಕರ್ನಾಟಕದಲ್ಲಿ SIR ಅಂತಕ್ಕಂಥದ್ದು ನಡೀತಾ ಇದೆ. ಇದರಲ್ಲಿ ಸರ್ಕಾರ ಆಗಿರ್ಬೋದು, ಮತದಾರ ಆಗಿರ್ಬೋದು, ಎಲ್ಲರೂ ಕೂಡ ತಮ್ಮ ಹಕ್ಕನ್ನ ಚಲಾಯಿಸಬೇಕಾದಂತ ಕರ್ತವ್ಯ ಇರ್ತಕ್ಕಂಥದ್ದು. ಮಕ್ಕಳೇ ಮತ್ತು ಈ ಕಿಕ್ಕೇರಿಯ ಎಲ್ಲ ಮತ ಬಾಂಧವರೇ, ತಮ್ಮಲ್ಲಿ ಒಂದು ಕೇಳ್ಕೊಳ್ಳೋದೇನಂದ್ರೆ, ನಾನೊಬ್ಬ ತರಬೇತಿದಾರನಾಗಿ ಹೇಳ್ತಾ ಇರೋದೇನಂದ್ರೆ, SIR ಅಂತಕ್ಕಂಥದ್ದು ಯಾವುದೋ ಒಂದು ಗುಮ್ಮ ಅಲ್ಲ, ಯಾರು ಭಯಪಡೋ ಅಗತ್ಯ ಇಲ್ಲ, ಯಾರು ಹೆದರ್ಕೊಳ್ಳೋ ಅಗತ್ಯ ಇಲ್ಲ, ಅದು ನಮ್ಮದೊಂದು ಹಕ್ಕು. ಈ SIR ಅಂದ್ರೆ ಏನಪ್ಪಾ ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ವಿಶೇಷ ಮತದಾನದ ಸಮಗ್ರ ಪರಿಷ್ಕರಣೆ ಅಂತ ಹೇಳಿ ಕರೀತಾರೆ. ಈ ವಿಶೇಷ ಮತದಾನದ ಸಮಗ್ರ ಪರಿಷ್ಕರಣೆಗೆ ಎಲ್ಲರೂ ಕೂಡ ಒಳಪಡಬೇಕಾಗಿದೆ. ಮತ್ತು ಜನರಲ್ಲಿ ಒಂದು ಸಣ್ಣ ಅನುಮಾನ ಕಾಡ್ತಾ ಇದೆ, ಯಾಕೆ ಚುನಾವಣಾ ಆಯೋಗ 2002ರ ಮತದಾರರ ಪಟ್ಟಿಯನ್ನೇ ಕೇಳ್ತಾ ಇದೆ ಅಂದಾಗ ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರೋದು, 2002ರಲ್ಲಿ ಒಂದು ಸಾರಿ SIR ಆಗಿದೆ. ಭಾರತ ಸರ್ಕಾರದಲ್ಲಿ ಭಾರತದ ಚುನಾವಣಾ ಆಯೋಗ ಈಗಾಗಲೇ ಹಲವು ಬಾರಿ SIRಗೆ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡಿದೆ. ಅದರಲ್ಲಿ ಈ ಹಿಂದೆ 2002ರಲ್ಲಿ ಮತದಾರರ ಪರಿಷ್ಕರಣೆ SIRಗೆ ಒಳಪಟ್ಟಿದೆ. ಈ SIRಗೆ ಒಳಪಟ್ಟಿರ್ತಕ್ಕಂಥ ಆ 2002ರ ಪಟ್ಟಿಯಲ್ಲಿರುವವರು ದಯವಿಟ್ಟು ಗಮನಿಸಿ,
2002ರ ಪಟ್ಟಿಯಲ್ಲಿ ಇರ್ತಕ್ಕಂಥ ಎಲ್ಲ ಮತದಾರರಿಗೆ ಯಾವ ದಾಖಲೆಗಳು ಕೂಡ ಬೇಕಿಲ್ಲ. ಹಂಗಂತ ಹೇಳಿ ಹೊಸ ಮತದಾರರಿಗೆ ದಾಖಲೆಗಳು ಬೇಕಾ? ತಕ್ಷಣಕ್ಕೆ ಬೇಕಿಲ್ಲ. ಮೊದಲು ನಾವು ಮಾಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ 2002ರ ಪಟ್ಟಿ ಏನು ಈಗ ಇದಾಗಿದೆ, ಎಲ್ಲರೂ ಕೂಡ ಓಡಾಡ್ತಾ ಇದೆ, ಆ ಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ರೆ ನಿಮ್ಮ ಹೆಸರನ್ನ ಮತ್ತೆ ಮುಂದುವರೆದ ಭಾಗಕ್ಕೆ. ಈ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಶಿವಲಿಂಗಯ್ಯ, ಕುಮಾರಸ್ವಾಮಿ, ಬಸವರಾಜು, ಸುನಿಲ್ ಹಾಗೂ ಇನ್ನಿತರರು ಭಾಗಿಯಾಗಿದ್ದರು. ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ವಿಸಿ ಫಾರಂ ಮಂಡ್ಯ ತಾಲೂಕು ಇವರ ಆಶ್ರಯದಲ್ಲಿ ವಿದ್ಯಾರ್ಥಿಗಳಿಗೆ ಕಾನೂನು ಅರಿವು ಕಾರ್ಯಕ್ರಮ ನಡೆಯಿತು. ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿಗಳಾದ ಅರಳಿ ನಾಗರಾಜ್ರವರು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ವಿದ್ಯಾರ್ಥಿಗಳಿಗೆ ಕಾನೂನಿನ ಅರಿವು ಮತ್ತು ನೆರವು ಅತ್ಯಂತ ಅವಶ್ಯಕವಾಗಿದ್ದು, ಹಲವಾರು ದಶಕಗಳಿಂದ ದೇಶಾದ್ಯಂತ ಇಂಥ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಬಹಳ ಸಂತೋಷದ ವಿಷಯ ಅಂತ ಹೇಳಿದರು. 100 ಗಂಟೆಗಿದ್ದರೆ ಅವರಿಗೆ 99 ಒಂದು ಮತ. ಏನಾಯಿತು? ಸರ್ಕಾರ ಬಿದ್ದೋಯ್ತು, ಮತ್ತೆ ಎಲೆಕ್ಷನ್ ನಡೀತು. ಈಗ ಒಂದು ಮತದ ಮೌಲ್ಯ ಎಷ್ಟು ಅಂತ ಹೇಳಿದ್ರೆ, ಒಂದು ಸರ್ಕಾರವನ್ನು ಗೆಲ್ಲಿಸಬಹುದು, ಒಂದು ಸರ್ಕಾರವನ್ನು ಬೀಳಿಸಬಹುದು. ಆದ್ದರಿಂದ ನಾನು ಒಬ್ಬ ಮತ ಹಾಕ್ಲಿದ್ರೆ ಏನು ಅನಾಹುತ ಆಗೋದಲ್ಲಿ ಬಿಡುವಂಥ ಭಾವನೆ ಇರಬಾರದು. ಪ್ರತಿಯೊಂದು ಮತಕ್ಕೂ ಒಂದು ಮೌಲ್ಯ ಇದೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ತರಬೇತುದಾರ ಹಿರಿಯ ವಕೀಲ ಎಂ ಗುರುಪ್ರಸಾದ್ ಮಾತನಾಡಿ, ಮಾನವ ಹಕ್ಕುಗಳು ರಕ್ಷಣೆ ನಾಡಿನಲ್ಲಿ ಅತ್ಯಂತ ಮುಖ್ಯವಾದದ್ದು ಅಂತ ಹೇಳಿದರು. ನಿಮಗೆ ಅರ್ಧ ವಯಸ್ಸಿಗೆ ನಿಮ್ಗೆ ಅದರ ಹಾಕು, ಅರ್ಧ ವಯಸ್ಸು 7ನೇ ವಯಸ್ಸಿಗೆ ಅವರು ಅನೇಕ ತಾರತಮ್ಯವನ್ನು ಪ್ರಶ್ನೆ ಮಾಡ್ತಾರೆ. ಮಹಿಳೆಯರಿಗೆ ಸೌಕರ್ಯಗಳನ್ನು ಕೊಡ್ತಿರ್ಲಿಲ್ಲ, ಅವರ ಅಕ್ಕ ತಂಗಿಯರನ್ನ ಬಹಳ ದೂರ ಇಡ್ತಿದ್ರು. ಪುರುಷ ಪ್ರಧಾನವಾದಂತಹ ಸಮಾಜದಲ್ಲಿ ಯಾಕೆ ಹಿಂಗ್ ಮಾಡ್ತೀರಿ ತಾರತಮ್ಯವನ್ನು ಅಂತಕ್ಕಂಥ ಪ್ರಶ್ನೆಯನ್ನ ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರಾದ ಲತಾ ಹಾಗೂ ಕಸ್ತೂರಿ ಸಿರಿಗನ್ನಡ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಪೋತೇರ ಮಹಾದೇವು, ಹಿರಿಯ ಸಹಾಯಕ ಶಿಕ್ಷಕರಾದ ಪ್ರಸನ್ನ ಹಾಗೂ ಜಿಲ್ಲಾಧ್ಯಕ್ಷ ಕೃಷ್ಣ ಅರಸ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಮಂಡ್ಯದ ಕಾರ್ಮೆಲ್ ಕಾನ್ವೆಂಟ್ ಶಾಲೆಯ ಸಭಾಂಗಣದಲ್ಲಿ 2026-27ನೇ ಸಾಲಿನ ಶಾಲಾ ವಿದ್ಯಾರ್ಥಿಗಳ ಮಂತ್ರಿಮಂಡಲದ ರಚನೆ ಕಾರ್ಯಕ್ರಮ ನಡೆಯಿತು. ಕಾರ್ಮೆಲ್ ಕಾನ್ವೆಂಟ್ ಶಾಲೆಯ ವ್ಯವಸ್ಥಾಪಕರು ಮತ್ತು ಪ್ರಾಂಶುಪಾಲರಾದ ಡಾಕ್ಟರ್ ಅಶ್ವಿನಿರವರು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದರು. ಕಾರ್ಯಕ್ರಮವನ್ನು ವಾಣಿಜ್ಯ ತೆರಿಗೆಗಳ ಸಹಾಯಕ ಕಮಿಷನರ್ ಆಗಿ ಬಡ್ತಿಯನ್ನು ಹೊಂದಿರುವ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ಎಚ್ ಶಮಿತಾ ಉದ್ಘಾಟಿಸಿದರು. ವೇದಿಕೆಯಲ್ಲಿ ಸಿಸ್ಟರ್ ಜ್ವೆನಿಟಾ, ಸಿಸ್ಟರ್ ಮೋರಿಸ್, ಶಿಕ್ಷಕಿಯರು ಸಿಸ್ಟರ್ ಪಾಲಿನ್ ರೋಸ್, ICSC ವಿಭಾಗದ ಪ್ರಾಂಶುಪಾಲರಾದ ಸಿಸ್ಟರ್ ಲಲಿತಾ ಮೇರಿ IC ಹಾಗೂ ಕೌನ್ಸಿಲರ್ ಸಿಸ್ಟರ್ ಕ್ರಿಸ್ಟಿನಾ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ರಾಜ್ಯ ವ್ಯಾಪ್ತಿ ಅರಣ್ಯ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ದಿನಗೂಲಿ ಹಾಗೂ ಹೊರಗುತ್ತಿಗೆ ನೌಕರರಿಗೆ ಕನಿಷ್ಠ ವೇತನ ನೀಡುವಂತೆ ಮತ್ತು ನಾನಾ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರ ಮುಂದಾಗಬೇಕಂತ ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆಯ ದಿನಗೂಲಿ ಮತ್ತು SC/ST ನೌಕರರ ಸಂಘದ ರಾಜ್ಯಾಧ್ಯಕ್ಷ ಚಂದ್ರಪ್ಪ ಒತ್ತಾಯಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ವಿವಿಧ ಅನುಸೂಚಿತ ಏಕಪರೂಪ ಕರಡು ಅಧಿಸೂಚನೆ ಅನ್ವಯ ಪರಿಷ್ಕರಣೆ ಮಾಡಿ ಎಲ್ಲ ವರ್ಗದ ಕಾರ್ಮಿಕರಿಗೆ ಸಮಾನ ಕನಿಷ್ಠ ವೇತನ ನಿಗದಿಪಡಿಸಿದೆ. ಆದರೆ ಗುತ್ತಿಗೆದಾರ ಸಂಸ್ಥೆಗಳು ಇಂದಿನ ಕನಿಷ್ಠ ವೇತನವನ್ನೇ ನೀಡುತ್ತಿವೆ ಎಂದು ಹೇಳಿದರು. ರಾಜ್ಯದಲ್ಲಿ ಅರಣ್ಯ ಇಲಾಖೆಯ ದಿನಗೂಲಿ ಮತ್ತು ಹೊರಗುತ್ತಿಗೆ ನೌಕರರನ್ನು ನೇಮಕ ಮಾಡಿಕೊಂಡಿರುವ ಸಂಸ್ಥೆ ಯಾವುದು ಎಂಬುದು ತಿಳಿದಿಲ್ಲ. ಪರಿಷ್ಕೃತ ಕನಿಷ್ಠ ವೇತನ ನೀಡಬೇಕು. ಇಂದಿನ ಕುಶಲ ನೌಕರರಿಗೂ ಕೂಡ ಅಕುಶಲ ನೌಕರರಿಗೂ ಅರೆ ನೌಕರರಿಗೂ ಕೂಡ ಬೆಂಬಲ ಬೆಲೆ ಮತ್ತು ಕನಿಷ್ಠ ವೇತನ ನೀಡಬೇಕು ಅಂತ ಹೇಳಿದರು. ಕೂಡಲೇ ರಾಜ್ಯ ಸರ್ಕಾರ ಪರಿಷ್ಕೃತ ಕನಿಷ್ಠ ವೇತನ ನೀಡಬೇಕು ಅಂತ, ಇಲ್ಲವಾದಲ್ಲಿ ಆಗಸ್ಟ್ ತಿಂಗಳಿನಿಂದ ಅನಿರ್ದಿಷ್ಟಾವಧಿ ಧರಣಿ ನಡೆಸುವುದಾಗಿ ಹೇಳಿದರು. ಕಳೆದ 20-25 ವರ್ಷದಿಂದ ಇಲಾಖೆ ಕೆಲಸ ಮಾಡ್ತಾನೆ ಬಂದಿದ್ದೀವಿ. ಇವತ್ತವರೆಗೂ ನಮಗೆ ಯಾವುದೇ ಸರ್ಕಾರದಲ್ಲಿ ಸೌಲಭ್ಯ ಇಲ್ಲ. ಕ್ಷೇಮಾಭಿವೃದ್ಧಿ ಆಗ್ಬೋದು, ಹೆಚ್ಚುವರಿ ವೇತನದಾಗ್ಬೋದು, 1000+1000 ಆಗ್ಬೋದು, ಕಾಯಮ್ಮತಿ ಆದೇಶ ಆಗಲಿ ಯಾವುದೂ ಆಗಿಲ್ಲ. ಈಗ ಸರ್ಕಾರ ಮೊನ್ನೆ ಎನ್ನುವ ಕನಿಷ್ಠ ವೇತನ ಜಾರಿ ಮಾಡಿದೆ. ಅಟ್ಲೀಸ್ಟ್ ಅದನ್ನಾದರೂ ಕನಿಷ್ಠ ವೇತನ ಕೂಡ ಅರಣ್ಯ ಇಲಾಖೆಯ ಕೆಲವು ಅಧಿಕಾರಿಗಳು ನೌಕರಿಗೆ ಮಾಡ್ತಾಯಿಲ್ಲ. ಇವತ್ತು ಮನಸ್ಸಿಗೆ ಬಂದಂಗೆ 12,000, 10,000, 13,000, ಎಲ್ಲಿ ಸಂಘಟನೆ ಹೋಗಿ ಬಾಯಿ ಹಾಕುತ್ತೋ ಗಲಾಟೆ ಮಾಡುತ್ತೋ ಅಲ್ಲಿ 15,000, ಕೇಳಿಲ್ಲ ಅಂದರೆ ಅದನ್ನು ಕೊಡಲ್ಲ ಸರ್. ಕನಿಷ್ಠ ವೇತನ ಅಂತೂ ಜಾರಿಯಾಗಿತ್ತು. ಈಗ 24,000 ಆಯಿತು. ಅದನ್ನು ಮಾಡಿರಿ ಅಂತ ಹೇಳಿದರೆ ಅದನ್ನು ಮಾಡೋಕ್ಕೆ 48 ಇಲಾಖೆಗೂ ಆದೇಶ ಆಗಿದೆ. ಅರಣ್ಯ ಇಲಾಖೆಗೆ ಮಾತ್ರ ಆದೇಶ ಆಗಿಲ್ಲಂತೆ. ಅದು ಏನೋ ಮತ್ತೆ ಇವರು ಉಪಸಮಿತಿ ಮಾಡ್ಬೇಕಂತೆ. ಸಮಿತಿ ಮಾಡಿ ಸಮಿತಿ ರಚನೆ ಮಾಡಿ ಆಮೇಲೆ ಕೊಡ್ತಾರಂತೆ. ನಿನ್ನೆ ಕೂಡ ಹೋಗಿ ಸರ್ಕಾರದ ನಮ್ಮ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಮೇಡಮ್ಗೆ ಹೋಗಿ ಮನವಿ ಕೊಟ್ಟು ಬಂದ್ವಿ. ಮೊನ್ನೆ ದೊಡ್ಡ ಬನ್ನೇರಿಘಟ್ಟ ಇದರಲ್ಲಿರುವ ಕಾರ್ಮಿಕ ಇಲಾಖೆಗೂ ಕೂಡ ಹೋಗಿ ಸಾಹೇಬ್ರಿಗೆ ಕೊಟ್ಟು ಮನವಿ ಕೊಟ್ಟು ಮಾತಾಡಿ ಬಂದ್ವಿ. ಸ್ವಾಮಿ, ನಮಗೇನಾದರೂ ಮಾಡಿರಿ, ನಿಮ್ಮ ಕಾಯಮಾತಿ ಕೇಳ್ತಾ ಇಲ್ಲ, ನಾವು ಕ್ಷೇಮಾಭಿವೃದ್ಧಿ ಸೌಲಭ್ಯನೂ ಕೇಳ್ತಾ ಇಲ್ಲ. ಅಟ್ಲೀಸ್ಟ್ ಅಸ್ಥಿರ ಹೊಟ್ಟೆ ಊಟನಾದರೂ ಕೊಡ್ರಿ. ಇವತ್ತು ಕನಿಷ್ಠ ವೇತನ 24,000 ಇದೆ. 24,000 ಸಂಬಳ ಮಾಡಿಬಿಟ್ರೆ
ಒಬ್ಬ ಫ್ಯಾಮಿಲಿ ಹೆಂಗೆ ಜೀವನ ಮಾಡ್ತಾರೆ ಎಲ್ಲ 800 ರೂಪಾಯಿ 1000 ರೂಪಾಯಿದಿಂದ ಕೆಲಸ ಮಾಡಿರೋ ವ್ಯಕ್ತಿಗಳು ಎಲ್ಲರೂ ಸೇರಿದಾಗ ಇಲಾಖೆಗೆ 800 ರೂಪಾಯಿ 1000 ರೂಪಾಯಿ 1500 ಕೂಲಿ ಸೇರಿದಾರೆ ತಿಂಗಳಿಗೆ. ಇವತ್ತು 24,000 ಕನಿಷ್ಠ ವೇತನ ಜಾರಿ ಆಗಿತ್ತೆ. ಅದನ್ನು ಮಾಡೋಕ್ಕೆ ಅರಣ್ಯ ಇಲಾಖೆ ಮಾತ್ರ ಮುಂದೆ ಬರ್ತಾಯಿಲ್ಲ. ಇನ್ನು ಉಳಿದಿರೋ 48 ಇಲಾಖೆಗೂ ಕನಿಷ್ಠ ವೇತನ ಜಾರಿ ಮಾಡ್ಬೇಕಂತ ಆದೇಶನೂ ಆಗಿತ್ತು, ಎಲ್ಲ ಮಾಡ್ತಾನೂ ಆದರೆ ಈ ಮುಂದಿನ ತಿಂಗಳ ಪ್ರೋಸೆಸ್ ಆಗ್ತಾಯಿದೆ ಸರ್. ನಾವು ಕಳೆದ 2016ರಿಂದನೂ CM ಸಿದ್ದರಾಮಯ್ಯ ಇರಿದ್ರು, ಅವಾಗ 18ರಲ್ಲಿ ಕುಮಾರಸ್ವಾಮಿ ಅವರಿದ್ದರು, ಆಮೇಲೆ ಇವರು ಯಾರು ಬಸವರಾಜ ಬೊಮ್ಮಾಯಿ ಅವ್ರಿಗೆ ಕೊಟ್ವಿ, ಫಾರೆಸ್ಟ್ ಮಿನಿಸ್ಟ್ರಿಗೆ ಕೊಟ್ಟಿವಿ, ಎಲ್ಲರಿಗೂ ಕಚೇರಿಗಳಿಗೆ ಬಂದಂಥ ಎಲ್ಲ ಅಧಿಕಾರಿಗಳಿಗೆ ಕೊಟ್ಟಿದ್ದೀವಿ. ಈಶ್ವರ್ ಖಂಡ್ರೆಗೆ ಮೊನ್ನೆ ಭದ್ರಾವತಿ ಮಹೇಂದ್ರ ಅವ್ರಿಗೆ ಕೊಟ್ವಿ. ತಗೊಳ್ತಾರೆ ಮನವಿನ, ಯಾರೂ ಸ್ಪಂದಿಸಲ್ಲ ಸರಿಯಾಗಿ. ರಾಜಕಾರಣಿಗಳಾಗ್ಬೋದು, ಅಧಿಕಾರಿಗಳಾಗ್ಬೋದು. ಇದಕ್ಕೆ ಸ್ಪಷ್ಟವಾಗಿ ಪತ್ರಿಕಾ ಮಾಧ್ಯಮದಿಂದಲೇ ಉತ್ತರ ಹೋಗ್ಬೇಕು ಅವರಿಗೆ. ಗೋಷ್ಠಿಯಲ್ಲಿ ಶಿವಣ್ಣ ಮರಿಗೌಡ, ಕುಮಾರ, ಸುಕನ್ಯಮ್ಮ, ನಾಗೇಶ್ ಇದ್ದರು. ಪತಿಯ ಜಮೀನು ಪತ್ನಿ ಹೆಸರಿಗೆ ಪೌತಿಕಾತಿ ಮಾಡದ ಕೇರ್ಪೇಟೆ ತಹಸೀಲ್ದಾರ್ ಮತ್ತು ಪಾಂಡುಪುರ ಉಪವಿಭಾಗಾಧಿಕಾರಿಯನ್ನು ಸೇವೆಯಿಂದ ವಜಾ ಮಾಡುವಂತೆ ಒತ್ತಾಯಿಸಿ ಜುಲೈ 9ರಂದು ಪಾಂಡುಪುರ ಉಪವಿಭಾಗಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಮಾಡುವುದಾಗಿ ದಲಿತ ಸಂಘರ್ಷ ಸಮಿತಿಯ ದೇವರಾಜ್ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರದಿಂದ ನೀಡಲಾದ ದರಖಾಸ್ತು ಜಮೀನನ್ನು ಪತಿಯ ಸಾವಿನ ನಂತರ ಚೌಡಮ್ಮ ಹೆಸರಿಗೆ ಮಾಡಲು ಅನಗತ್ಯ ತೊಂದರೆ ನೀಡಲಾಗುತ್ತದೆ. ಇದು ಅಧಿಕಾರಿಗಳ ಜಾತಿವಾದಿತನ, ದಲಿತ ವಿರೋಧಿ ನೀತಿಯನ್ನು ತೋರುತ್ತದೆ ಎಂದು ಹೇಳಿದರು. ಈ ಸಂಬಂಧ ರಾಜಸ್ವ ನಿರೀಕ್ಷಕಿ ಚಂದ್ರಕಲಾ ಅವರು ಪಾಂಡುಪುರ ಉಪವಿಭಾಗಾಧಿಕಾರಿ ನ್ಯಾಯಾಲಯದ ಆದೇಶ ನಿರ್ಲಕ್ಷಿಸಿ ತಹಸೀಲ್ದಾರ್ ಅವರಿಗೆ ತಪ್ಪಾದ ವರದಿ ನೀಡಿದ್ದಾರೆ. ಇದರಿಂದ ಹಾಲಿ ಉಪವಿಭಾಗಾಧಿಕಾರಿಗಳು ಸಿವಿಲ್ ನ್ಯಾಯಾಲಯದ ವ್ಯಾಪ್ತಿಗೆ ಬರದ PTCL ಪ್ರಕರಣವಾಗಿ ಪರಿಗಣಿಸಿ ಆದೇಶ ನೀಡಿದ್ದಾರೆ ಎಂದು ಹೇಳಿದರು. ಈ ಹಿಂದೆ ಇದ್ದ ಉಪವಿಭಾಗಾಧಿಕಾರಿಗಳ ಆದೇಶ ಧಿಕ್ಕರಿಸಿ PTCL ಕಾಯ್ದೆಯ ಅರಿವಿಲ್ಲದ ಗಂಡನ ಜಮೀನನ್ನು ಪೌತಿಕತೆ ಮಾಡದೆ ಕಾನೂನು ಬಾಹಿರವಾಗಿ ತಹಸೀಲ್ದಾರ್ ಮತ್ತು ಪಾಂಡುಪುರ ಹಾಲಿ ಉಪವಿಭಾಗಾಧಿಕಾರಿ ತಮ್ಮ ಕೇಸ್ ವರ್ಕರ್ ಪುನೀತ್ ತಿಳಿದಂತೆ ನಡೆದುಕೊಳ್ಳುತ್ತಿದ್ದಾರೆ. ಈ ಸಂಬಂಧ ಕಂದಾಯ ಇಲಾಖೆಯಿಂದ ತನಿಖೆ ನಡೆಸಬೇಕು ಅಂತ ಅವರು ಒತ್ತಾಯಿಸಿದರು. ವರ್ಷದಿಂದ ಹಿಡಿದು 11 ವರ್ಷಗಳ ಕೇಸ್ ನಡೆಸಿ ಸರ್ಕಾರದ ಪೂರ್ವಾನುಮತಿ ಇಲ್ಲದೇ ಸೇಲ್ ಆಗಿರೋದ್ರಿಂದ ಇದನ್ನು ಯಾರಿಗೂ ಖಾತೆ ಮಾಡೋಕ್ಕೆ ಬರೋಲ್ಲ ಅಂಥೇಳಿ ಅವ್ರ ಖಾತೆ ರಿಜೆಕ್ಟ್ ಮಾಡಿದ್ದಾರೆ. 62-63ರಲ್ಲಿ ಸರ್ಕಾರ 5 ಎಕರೆ 14 ಗುಂಟೆನ ಮಂಜೂರಾತಿ ಮಾಡಿದೆ. ಅದಾದಮೇಲೆ 2008ರಲ್ಲಿ ಇವರು ಉಚ್ಚೇಗೌಡ ಕೆಂಪಮ್ಮನಿಗೆ ಕ್ರಯ ಆಗುತ್ತೆ. ಕ್ರಯ ಆದಾಗ ಅವರು ಖಾತೆ ಆಗಲ್ಲ ಅವ್ರ ಹೆಸರಿಗೆ. AC ನಾಗರಾಜ್ ಅವ್ರಿಗೆ ಬಂದಾಗ ಅವರು ವಜಾ ಮಾಡಿರ್ತಾರೆ. ಅದಾದಮೇಲೆ ಹಂಗೆ ಇದ್ದದ್ದು 2020ರಲ್ಲಿ ಇವರು ಚೌಡಮ್ಮನ ಗಂಡ ಅಂತ ಈ ಮಂಜೂರಾತಿ ಆಗಿರ್ತಾರೆ, ಮಂಜೂರಿದಾರ ಶಿವಯ್ಯ, ಅವ್ರು ಸತ್ತೋಗ್ತಾರೆ. ಅವ್ರು ಸತ್ತೋದ್ಮೇಲೆ ಪೌತಿಕತೆ ಅವ್ನು ಹೆಂಡತಿ ಮಾಡಿಕೊಡ್ಬೇಕಲ್ವ. 20ರಲ್ಲಿ ಸತ್ತೋದ್ರು, ಈಗ ಹಾಲಿ 26. ಪೌತಿಕತೆಗೆ 2024ರಲ್ಲಿ ಅರ್ಜಿ ಕೊಡ್ತಾರೆ. ಪೌತಿಕತೆ ಮಾಡಿಕೊಡ್ಬೇಕಾಯ್ತು ತಹಸೀಲ್ದಾರು. ತಿರ್ಗಾ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ. ಏನು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ ಅಂದರೆ, ರೆವಿನ್ಯೂ ಇನ್ಸ್ಪೆಕ್ಟರ್ ಚಂದ್ರಕಲಾರವರು ಬುಕ್ಕನಕೆರೆ ಇದು ಚೆಕ್ ಲಿಸ್ಟ್ ಆಗೋದೇ ಇತ್ತು ಮತ್ತು ಕ್ರಯ ಆಗಿದೆ ಅಂತೇಳಿ ತಹಸೀಲ್ದಾರ್ ರಿಪೋರ್ಟ್ ಹಾಕ್ತಾರೆ. ಆ್ಯಕ್ಚುಲಿ ಹಿಂದೆ 15ರಲ್ಲೇ ತಹಸೀಲ್ದಾರ್ AC ಅವರವರು ನಾಗರಾಜ್ ಸರು ರಿಜೆಕ್ಟ್ ಮಾಡಿರ್ತಾರೆ. ಇದು ಸರ್ಕಾರದ ಅನುಮತಿ ಇಲ್ಲದೆ ರಿಜಿಸ್ಟರ್ ಆಗಿರೋದ್ರಿಂದ ಖಾತೆ ಮಾಡೋಕ್ಕೆ ಬರಲ್ಲ ಅಂತ. ಹಂಗಿದ್ದರೂ ಕೂಡ ಪೌತಿಕತೆ ಮಾಡಿಕೊಡ್ದೇ ರಿಪೋರ್ಟ್ ಹಾಕ್ತಾರೆ. ಆ ರಿಪೋರ್ಟ್ ಮೇಲೆ ತಹಸೀಲ್ದಾರು ಮಹೇಶ್ವರಪ್ಪ ಅಶೋಕ್ರವರು ಇದು ಮಾಡಿ ಸ್ಟೇಟಸ್ಕೋ ಮೇಂಟೈನ್ ಮಾಡಿ ಅಂತೇಳಿ ಆದೇಶ ಮಾಡ್ತಾರೆ. ಸ್ಟೇಟಸ್ಕೋ ಮೇಂಟೈನ್ ಮಾಡಿ ಅಂತ ಆದೇಶ ಯಾಕೆ ಮಾಡ್ತಾರೆ? ಅದರ ಖಾತೆ ಗಂಡನ ಹೆಸರು ಇರೋದು 2 ಹೆಸರು ಖಾತೆ ಮಾಡಬಾರ್ದಾ? ಸ್ಟೇಟಸ್ಕೋ ಮೇಂಟೈನ್ ಯಥಾಸ್ಥಿತಿ ಹಂಗೆ ಇರಲಿ ಅಂತಂದ್ರೆ ಏನರ್ಥ? ಅದ್ರ ಹಂಗೆ ಖಾತೆ ಹಂಗೆ ಮುಂದುವರಿಬೇಕಾ ಅಂತ ಆದೇಶ ಮಾಡ್ತಾರೆ. ಆಮೇಲೆ ನಾನು ಒಂದು ಸರಿ ಹೋಗಿ ಕೇಳಿದೆ, ಯಾಕೆ ಸರ್ ಹಿಂಗೆ ಮಾಡಿದ್ದೀರಲ್ಲ, ಆ ಅಮ್ಮನಿಗೆ ಪೌತಿಕತೆ ಮಾಡಿಕೊಡಕ್ಕಿಲ್ವ ಸರ್ ಅಂತ ಕೇಳಿದೆ. ಅಯ್ಯೋ ಇದು PTCL ಕಾಯ್ದೆ ನನಗೇನು ಅಷ್ಟೇನು ಗೊತ್ತಾಗಲ್ಲ, ನೀವು AC ಅಪೀಲ್ ಹಾಕೊಬಿಡಿ ಅಂತ ಹೇಳ್ತಾರೆ. ಸರಿ ಸರ್ ಅಂತ ಬಂದೆ. AC ಭೇಟಿ ಮಾಡಿದೆ. ಸರ್ ಇದೇನು ನಿಮ್ಮ ತಹಸೀಲ್ದಾರ್ ಹಿಂಗೆ ಸ್ಟೇಟಸ್ಕೋ ಮೇಂಟೈನ್ ಮಾಡಿ ಅಂತ ಹೇಳಿದ್ದಾರಲ್ಲ, ಪೌತಿಕತೆ ಮಾಡಿಕೊಡೋಕ್ಕಿಲ್ವ ಸರ್ ಅಂತ. ಅವ್ರು ಹೇಳಿದ್ರು, ಆಯ್ತು ಇರ್ತಾರೆ, ನನಗೆ ಅಪೀಲ್ ಹಾಕಿ ನೋಡ್ಬಿಟ್ಟು ಒಂದು ಡೇಟಲ್ಲಿ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಅದು ಸರಿ, ಕೋರ್ಟ್ ಫಾರ್ಮುಲಾ ಹೆಂಗಿರ್ತದೆ ಅದ್ರ ಪ್ರಕಾರ ಮಾಡ್ಬೇಕಲ್ಲ ಅಂತೇಳಿ ನಾನು ಶಶಿಕುಮಾರ್ ಲಾಯರ್ ಇರೋದು ವಕೀಲತ್ತು ಹಾಕಿಸ್ದೆ. ವಕೀಲತ್ತು ಹಾಕಿಸಿದಾಗ AC ಆದೇಶನ ರದ್ದುಪಡಿಸ್ಬೇಕು, ಈ ಅಮ್ಮನಿಗೆ ಪೌತಿಕತೆಗೆ ಆದೇಶ ಆಗಬೇಕು. ಅಲ್ಲಿ ತಹಸೀಲ್ದಾರ್ ಆದೇಶ ಮಾಡಿರೋ ಕಾಪಿ ಹಾಕಿದ್ದೀನಿ. ಆಮೇಲೆ ಒಂದು ಮಿಸ್ಟೇಕ್ ಆಗ್ಬಿಟ್ಟಿದೆ. ಕರ್ಪತ್ತಲ್ಲಿ ಈ ಯಜಮಾನರು ಸತ್ತಿರೋದು 2020ರಲ್ಲಿ 21 ಅಂತ ಆಗೋಗ್ಬಿಟ್ಟಿದೆ. ದಯಮಾಡಿ ಕ್ಷಮಿಸಿ, ಅದನ್ನು ತಿದ್ದುಪಡಿ ಮಾಡ್ಕೊಳ್ಳಿ. ಅದಾದಮೇಲೆ 10 ಒಂದು ಸಾರಿ ಭೇಟಿ ಮಾಡಿದೆ. DS ಲೆಟ್ರ್ ಕೊಡಿ ಸರ್, ಹಿಂಗಿದೆ ಅದು ಪಾಪ ಎಮ್ಮ ಸತ್ತೋಗ್ತಾಳೆ, 85 ವರ್ಷ ಆಗಿದೆ ಸರ್, ಪೌತಿಕತೆ ಮಾಡ್ಕೊಡಕ್ಕೆ ಇದು ಮಾಡಿ ಸರ್ ಅಂದೆ. ಆಯಿತು ಅಂದ್ಬಿಟ್ಟು ಆಯಿತು ಅಂತ ಅಂದರು. ಆಗೊಂದು ಮಾತಾಡಿದ್ರು. ತಿರುಗಿ ಇನ್ನೊಂದು ಸಾರಿ ಭೇಟಿ ಮಾಡಿದೆ. 10 ಸಾರಿ ಭೇಟಿ ಮಾಡಿದ್ರು 10 ಥರ ಮಾತಾಡ್ತಾರೆ.
ಒಬ್ಬ ಡಿವಿಷನ್ ಮ್ಯಾಜಿಸ್ಟ್ರೇಟ್ರು ಮಾತಾಡೋ ಮಾತೇ ಅಲ್ಲ ಅದು. 10 ಸರಿ ಭೇಟಿ ಮಾಡಿ 10 ಸಲ ಮಾತಾಡ್ತಾರೆ. ನಾನು 90ರಿಂದ ಚಳವಳಿ JDC DC ಆಗಿರ್ತಕ್ಕಂಥ ಇಲ್ಲಿ ದಲಿತ ಸಂಘ ಕೆಲಸ ಮಾಡಿದ್ದೀನಿ. ನಾನು ಸುಮಾರು ಜನ AC ನೋಡಿದ್ದೀನಿ. ಒಬ್ಬ ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟ್ ಅಂದರೆ ನ್ಯಾಯಾಧೀಶರು ಸಬ್ ಡಿವಿಷನ್ಗೆ ಹೆಂಗೆ ಮಾತಾಡಬೇಕು, ಏನು ಮಾತಾಡಬೇಕು ಅಂದ್ಬಾರ್ದು, ಏನೇನೋ ಒಂಥರ ಮಾತಾಡ್ತಾರೆ. ಆಮೇಲೆ ಕೊನೆಗೆ ಅವತ್ತು ನಾನು ಗುರುವಾರ ಭೇಟಿ ಮಾಡಿದಾಗ ಇದೇನು ಸರ್ ಇದು ಅಂತ ಅಂದಾಗ, ಹಿಂದೆ ಮಾಡಿರೋ AC ಆದೇಶನ ಮುಟ್ಟಬೇಕಾದ್ರೆ ಅದನ್ನು ಡಿ ಸಿ ಅವ್ರು ಮಾತ್ರ ಮುಟ್ಟಬೇಕು. DC ಆದೇಶನ ಹೈಕೋರ್ಟ್ ಮುಟ್ಟಬೇಕು. ಇನ್ನು ಯಾರು ಮುಟ್ಟಂಗೆ ಇಲ್ಲ, ಹೇಳುವಾಗಿಲ್ಲ, ಮಾತಾಡೋಂಗಿಲ್ಲ. ಒಂದು ಆದೇಶ ಕೋರ್ಟ್ ಮ್ಯಾಟ್ರ್ ಅದು. ಹಂಗಂದಾಗ ಅಲ್ಲಿ ಹಿಂದೆ AC ಅವ್ರು ಆದೇಶ ಮಾಡವ್ರೆ, ಕ್ರಯಪತ್ರ ವಜನೆ ಮಾಡಿಲ್ಲ ಅಂತ. ಗೋಷ್ಠಿಯಲ್ಲಿ ರಮೇಶ್, ಗಂಗಾಧರ್, ಚೌಡಮ್ಮ, ಶಿವಲಿಂಗಯ್ಯ ಇದ್ದರು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,